Hi, hello everyone. Welcome to Physics Valla. ನಾನು ನಿಮ್ಮ ಫಿಸಿಕ್ಸ್ ಫ್ಯಾಕಲ್ಟಿ ಮಲ್ಲಿಕಾರ್ಜುನ್. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ನಮ್ಮ ಗ್ರಾವಿಟೇಷನ್ ಲೆಕ್ಚರ್ 4ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಇದಕ್ಕಿಂತ ಮುಂಚೆ 3 ಕ್ಲಾಸಲ್ಲಿ ವಿ ಸ್ಟಾರ್ಟೆಡ್ ವಿತ್ ಗ್ರಾವಿಟೇಷನಲ್ ಫೋರ್ಸ್ ಅಂದ್ರೇನು ಅಂತ, ಅದಾದಮೇಲೆ ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿ ಅಂದ್ರೇನು ಅರ್ಥ ಮಾಡ್ಕೊಂಡ್ವಿ. ಸೊ ಲಾಸ್ಟ್ ಕ್ಲಾಸಲ್ಲಿ ನಾನು ನಿಮಗೆ ಹೇಳಿದೆ ಗ್ರಾವಿಟೇಷನಲ್ ಫೀಲ್ಡ್ ಐಡಿಯಾ. ಯಾಕೆ ಒಂದು ಗ್ರಾವಿಟೇಷನಲ್ ಫೋರ್ಸ್ ಇದೆ ಅಂದರೆ ಯಾವ ರೀತಿ ಟ್ರಾನ್ಸ್ಮಿಟ್ ಆಗ್ತಾ ಇದೆ, ಆಬ್ಜೆಕ್ಟ್ ಒಂದಕ್ಕಿಂತ ಒಂದು ಡಿಸ್ಟೆನ್ಸಲ್ಲಿದೆ, ಅದರ ನಡುವೆ ಯಾವುದೇ ರೀತಿ ಕಾಂಟ್ಯಾಕ್ಟ್ ಇಲ್ಲ. ಈ ವಿತೌಟ್ ಕಾಂಟ್ಯಾಕ್ಟ್ ಯಾವ ಥರ ಫೋರ್ಸ್ ಟ್ರಾನ್ಸ್ಮಿಟ್ ಆಗ್ತಾ ಇದೆ ಇದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ವಿ ಡೆವಲಪ್ಡ್ ಎನ್ ಐಡಿಯಾ, ಇಮ್ಯಾಜಿನರಿ ಐಡಿಯಾ ವಿಚ್ ಇಸ್ ಗ್ರಾವಿಟೇಷನಲ್ ಫೀಲ್ಡ್. ಸೊ ಇಷ್ಟೆಲ್ಲ ಮಾಡಿ ಕೆಲವಷ್ಟು ಪ್ರಾಬ್ಲಮ್ ಸಾಲ್ವ್ ಮಾಡಿದ್ವಿ. ಸೊ ಈ ಕ್ಲಾಸಲ್ಲಿ ಲೆಟ್ ಅಸ್ ಮೂವ್ ಫಾರ್ವರ್ಡ್ ಇಂಟು some interesting concepts, right? The actual science behind launching a satellite, launching a rocket, all these things, right? So ee class alli we are going to look at escape speed andre enu, adakke expression, amele earth satellites and orbital velocity na nodona athwa orbital speed, okay, and energy of an orbiting satellite, ಒಂದು ಸ್ಯಾಟಲೈಟ್ನ ಎನರ್ಜಿ ಏನಿರುತ್ತೆ, ಆ್ಯಂಡ್ ಜಿಯೋಸ್ಟೇಷನರಿ ಪೋಲಾರ್ ಸ್ಯಾಟಲೈಟ್ಸ್, ವೆಯ್ಟ್ಲೆಸ್ನೆಸ್ ಆ್ಯಂಡ್ ಪ್ರಾಬ್ಲಮ್ಸ್, ಇಷ್ಟು ಕಾನ್ಸೆಪ್ಟ್ಸನ್ನ ಇವತ್ತು ಕವರ್ ಮಾಡ್ತಾ ಇದ್ದೀನಿ. ಸೊ ಲೆಟ್ ಅಸ್ ಸ್ಟಾರ್ಟ್ ವಿತ್ ಎಸ್ಕೇಪ್ ಸ್ಪೀಡ್ ಫಸ್ಟ್. ಸರ್ ಏನು ಸರ್ ಎಸ್ಕೇಪ್ ಸ್ಪೀಡ್ ಅಂದರೆ? ಎಸ್ಕೇಪ್ ಸ್ಪೀಡ್ ಅಂದರೆ ಒಂದು ಆಬ್ಜೆಕ್ಟ್ ಇದೆ, ಸ್ಮಾಲ್ ಆಬ್ಜೆಕ್ಟ್, ರೈಟ್? ಸೊ ಈ ಆಬ್ಜೆಕ್ಟನ್ನು ಫ್ರಮ್ ದ ಸರ್ಫೇಸ್ ಆಫ್ ಅರ್ತ್ ನಾನು ಎಸಿಬೇಕು ಇನ್ ಸಚ್ ಅ ವೇ ದಟ್ it never comes back to the surface of earth. ಸೊ ಈ ಮಿನಿಮಮ್ ವೆಲಾಸಿಟಿ ನಾನು ಆಬ್ಜೆಕ್ಟಿಗೆ ಕೊಡಬೇಕಲ್ವಾ, ಅದನ್ನು ನಾವು ಎಸ್ಕೇಪ್ ಸ್ಪೀಡ್ ಅಂತೇಳಿ ಕರಿತೀವಿ. ಓಕೆ, ಸೊ ಎಸ್ಕೇಪ್ ಸ್ಪೀಡ್ ಇಸ್ ದ ಮಿನಿಮಮ್ ಸ್ಪೀಡ್ ರಿಕ್ವೈರ್ಡ್ ಟು ಥ್ರೋ an object from the surface of earth such that ಏನಾಗಬಾರ್ದು, it never returns to the surface, ಓಕೆ. ಇಲ್ಲಿ ಅಬ್ಸರ್ವ್ ಮಾಡು, ಅದನ್ನೇ ಬರೆದು ತೋರಿಸ್ತಾ ಇದ್ದೀನಿ ಒಂದ್ಸಲ. ಓಕೆ, ವಿ ಹ್ಯಾವ್ ಅರ್ತ್. ಓಕೆ, ಅರ್ತ್ ಇದೆ, ಅರ್ತಿನ ರೇಡಿಯಸ್ ಆರ್, ವಿ ನೋ ದಟ್ ಅರ್ತಿನ ರೇಡಿಯಸ್ ಏನು, ವಿ ನೋ ದಟ್ ಆರ್. ಸೊ ಇಲ್ಲಿ ಫ್ರಮ್ ದ ಸರ್ಫೇಸ್ ಏನು ಮಾಡ್ತಾ ಇದ್ದೀವಿ, ಫ್ರಮ್ ದ ಸರ್ಫೇಸ್ ವಿ ಆರ್ ಥ್ರೋಯಿಂಗ್ ಎನ್ ಆಬ್ಜೆಕ್ಟ್, ಒಂದು ಆಬ್ಜೆಕ್ಟ್, ಸ್ಮಾಲ್ ಆಬ್ಜೆಕ್ಟನ್ನು ಫ್ರಮ್ ದ ಸರ್ಫೇಸ್ ವಿ ಆರ್ ಥ್ರೋಯಿಂಗ್. ಓಕೆ, ಫ್ರಮ್ ಇಯರ್ ವಿ ಆರ್ ಥ್ರೋಯಿಂಗ್ ಯಾವ ಡೈರೆಕ್ಷನಲ್ಲಿ, ವರ್ಟಿಕಲಿ ಅಪ್ವರ್ಡ್ಸ್ ವಿ ಆರ್ ಥ್ರೋಯಿಂಗ್, ರೈಟ್? ಸೊ ಹಾಗಾದರೆ ಈ ವೆಲಾಸಿಟಿ ದಟ್ ಐ ಆಮ್ ಗಿವಿಂಗ್ ಟು ದಿಸ್ ಆಬ್ಜೆಕ್ಟನ್ನ ನಾನು ವಿ ಐ ಅಂತೇಳಿ ಕರಿತಾ ಇದ್ದೀನಿ. ಸೊ ಇದರ ಮಾಸ್ ಸ್ಮಾಲ್ ಎಮ್, ಓಕೆ, ಅರ್ತಿನ ಮಾಸ್ ಕ್ಯಾಪಿಟಲ್ ಎಮ್, ರೇಡಿಯಸ್ ಆಫ್ ಅರ್ತ್ ಕ್ಯಾಪಿಟಲ್ ಆರ್. ದಿಸ್ ಡಾಟಾ ಈಸ್ ಸ್ಟ್ಯಾಂಡರ್ಡ್. ಬಟ್ ಈ ಇನಿಷಿಯಲ್ ಪಾಯಿಂಟಲ್ಲಿ ಈ ಆಬ್ಜೆಕ್ಟಿಗೆ ಇನಿಷಿಯಲ್ ಪುಷ್ ಕೊಟ್ಬಿಟ್ಟು ಮಿನಿಮಮ್ ವೆಲಾಸಿಟಿನ ಕೊಡ್ತಾ ಇದ್ದೀನಿ, ಅದನ್ನು ನಾನು ಏನಂತಿದ್ದೀನಿ, ವಿ ಐ ಅಂತೇಳಿ ಕರಿತಾ ಇದ್ದೀನಿ. ಓಕೆ ಗಾಯ್ಸ್, ಸೊ ಅಟ್ initial point, okay, this object has kinetic energy. ಯಾಕೆ? because of speed. clear? so ಅದನ್ನ ಬರೆಯೋಣ, kinetic energy ಎಷ್ಟಪ್ಪ, half m initial speed square, half mv square, so half m vi square. ಅದಲ್ಲದೆ it has ಏನು, potential energy. ಯಾಕೆ? because of its position ಅಥವಾ configuration, but ಇಲ್ಲಿ because of its position.
ಸೊ ಪೊಟೆನ್ಷಿಯಲ್ ಎನರ್ಜಿನ ಏನಂತ ಬರಿಬೋದು, ಏನು ಪೊಟೆನ್ಷಿಯಲ್ ಎನರ್ಜಿ ಮೈನಸ್ ಜಿ ಮಾಸ್ ಆಫ್ ಅರ್ತ್ ಮಾಸ್ ಆಫ್ ಆಬ್ಜೆಕ್ಟ್ ಡಿವೈಡೆಡ್ ಬೈ ಡಿಸ್ಟೆನ್ಸ್ ಬಿಟ್ವೀನ್ ದ ಸೆಂಟರ್ ಆಫ್ ದೀಸ್ ಟು ಆಬ್ಜೆಕ್ಟ್ಸ್, ಏನು ಕ್ಯಾಪಿಟಲ್ ಆರ್ ರೇಡಿಯಸ್. ಓಕೆ, ನಾವು ಒಂದು ಇನಿಷಿಯಲ್ ಸ್ಪೀಡ್ ವಿ ಐನ ಕೊಟ್ಟಿದ್ದೀನಿ. ಏನು ಮಾಡುತ್ತೆ, ದಿಸ್ ಆಬ್ಜೆಕ್ಟ್ ಟ್ರೈಸ್ ಟು ಗೋ ಅಪ್ ಅಲ್ವಾ. ಸೊ ಅಟ್ ಅ ಲೇಟರ್ ಪಾಯಿಂಟ್ ಎಲ್ಲೋ ನೋಡ್ತಾ ಇದ್ದೀನಿ, ರೈಟ್, ಎಲ್ಲೋ ನೋಡ್ತಾ ಇದ್ದೀನಿ. ದಿಸ್ ಆಬ್ಜೆಕ್ಟ್ ಇಸ್ ಸಮ್ವೇರ್ ಇಯರ್, ಈ ಪಾಯಿಂಟಲ್ಲಿ. ಸೊ ಇಟ್ ಹ್ಯಾಸ್, ಐ ಆಮ್ ಸೇಯಿಂಗ್ ಇಟ್ ಹ್ಯಾಸ್ ಸಮ್ ವೆಲಾಸಿಟಿ, ಕಾಲಿಂಗ್ ಇಟ್ ಅಸ್ ವಿ ಎಫ್. ಓಕೆ, ವಿ ಎಫ್. ಇಲ್ಲಿ ಎನರ್ಜಿ ರೆಡ್ಯೂಸ್ ಆಗ್ತಾ ಇದೆ, ಕೈನೆಟಿಕ್ ಎನರ್ಜಿ ರೆಡ್ಯೂಸ್ ಆಗ್ತಾ ಇದೆ, ಪೊಟೆನ್ಷಿಯಲ್ ಎನರ್ಜಿ ಇನ್ಕ್ರೀಸ್ ಆಗ್ತಾ ಇದೆ, ಯಾಕಂದರೆ ಆಬ್ಜೆಕ್ಟ್ ಮೇಲೆ ಹೋಗ್ತಾ ಇದೆ, ಕರೆಕ್ಟ್. ಹಾಗಾದರೆ ಅಟ್ ಫೈನಲ್ ಪಾಯಿಂಟ್ ಕೈನೆಟಿಕ್ ಎನರ್ಜಿ ಏನು ಹೇಳ್ಬೋದು, ಕೈನೆಟಿಕ್ ಎನರ್ಜಿ ಆಫ್ ಎಮ್ ವಿ ಎಫ್ ಸ್ಕ್ವೇರ್, ಯಾಕಂದರೆ ಇದರ ಸ್ಪೀಡ್ ನಾವು ಇಸ್ ಎಫ್, ರೈಟ್, ಆಫ್ ಎಮ್ ವಿ ಎಫ್ ಸ್ಕ್ವೇರ್. ಅದೇ ಥರ ಪೊಟೆನ್ಷಿಯಲ್ ಎನರ್ಜಿ ಏನು ಬರಿಬೋದು, ಮೈನಸ್ ಜಿ ಕ್ಯಾಪಿಟಲ್ ಎಮ್ ಸ್ಮಾಲ್ ಎಮ್ ಡಿವೈಡೆಡ್ ಬೈ ಆರ್ ಪ್ಲಸ್ ದಿಸ್ ಡಿಸ್ಟೆನ್ಸ್. ಆರ್ ಪ್ಲಸ್ ದಿಸ್ ಡಿಸ್ಟೆನ್ಸ್, ಆ ಡಿಸ್ಟೆನ್ಸನ್ನು ನಾನು ಏನಂತ ಕರಿತಾ ಇದ್ದೀನಿ, ದಿಸ್ ಡಿಸ್ಟೆನ್ಸ್ ಐ ಆಮ್ ಕಾಲಿಂಗ್ ಇಟ್ ಆಸ್ ಎಚ್. ಸೊ ಹಾಗಾದರೆ ಈ ಡಿಸ್ಟೆನ್ಸ್ ಏನಾಗುತ್ತೆ, ಈ ಡಿಸ್ಟೆನ್ಸ್ ವಿಲ್ ಬಿ ಆರ್ ಪ್ಲಸ್ ಎಚ್. ಈ ಡಿಸ್ಟೆನ್ಸ್ ವಿಲ್ ಬಿ ಆರ್ ಪ್ಲಸ್ ಎಚ್. ಓಕೆ, ಆರ್ ಪ್ಲಸ್ ಎಚ್. ಕ್ಲಿಯರ್ ಗೈಸ್? ಐ ಓನ್ಲಿ ಟುಕ್ 2 ಪಾಯಿಂಟ್ಸ್, ಇಲ್ಲಿ ಆನ್ ದ ಸರ್ಫೇಸ್ ಆಫ್ ಅರ್ತ್, ಅಗೇನ್ ವರ್ಟಿಕಲಿ ಅಬೌವ್ ದ ಸರ್ಫೇಸ್ ಆಫ್ ಅರ್ತ್. ಕ್ಲಿಯರ್? 2 ಪಾಯಿಂಟ್ಸ್ ತೊಗೊಂಡಿದ್ದೀನಿ, ಅಲ್ಲಿ ಎಷ್ಟು ಎನರ್ಜಿ ಇರುತ್ತೆ, ಇಲ್ಲಿ ಎಷ್ಟು ಎನರ್ಜಿ ಇರುತ್ತೆ ಬರೆದಿದ್ದೀನಿ, ಕರೆಕ್ಟ್. ಬಟ್ ಅಕಾರ್ಡಿಂಗ್ ಟು ದ ಪ್ರಿನ್ಸಿಪಲ್ ಆಫ್ ಕನ್ಸರ್ವೇಷನ್ ಆಫ್ ಮೆಕ್ಯಾನಿಕಲ್ ಎನರ್ಜಿ, ಸೊ ಅಕಾರ್ಡಿಂಗ್ ಟು ವಾಟ್, ಅಕಾರ್ಡಿಂಗ್ ಟು conservation of mechanical energy, ME andre mechanical energy, I can say initial mechanical energy equal to final mechanical energy. Clear guys? Right? So hagadre initial mechanical energy ಏನಪ್ಪ, initial potential energy G m m by r with minus sign, correct, plus initial kinetic energy of m vi square. Okay, idu initial mechanical energy should be equal to minus G capital M small m divided by r plus h plus of m final velocity square vf square. ಓಕೆ, ಇಲ್ಲಿ ಅಬ್ಸರ್ವ್ ಏನು ಮಾಡ್ತಾ ಇದ್ದೀನಿ, ಅಬ್ಸರ್ವ್ ಮಾಡು. ಜಸ್ಟ್ ವಿ ಎಫ್ ಸ್ಕ್ವೇರ್ನ ದಿಸ್ ಸೆಕೆಂಡ್ ಟರ್ಮ್ ಆಫ್ ದ ರೈಟ್ ಹ್ಯಾಂಡ್ ಸೈಡ್ನ ಒಂದೇ ಕಡೆ ಇಟ್ಕೊತಾ ಇದ್ದೀನಿ. ಓಕೆ, ಐ ಆಮ್ ಜಸ್ಟ್ ರೀಅರೇಂಜಿಂಗ್ ಮಾಡ್ತೀನಿ. ಸೊ ವಿ ಎಫ್ ಸ್ಕ್ವೇರ್, ಹಾಗಾದರೆ ದಿಸ್ ಟರ್ಮ್ ಐ ಆಮ್ ಸೆಂಡಿಂಗ್ ಇಟ್ ಟು ದ ಲೆಫ್ಟ್. ಓಕೆ, ಎಡಗಡೆ ಕಳಿಸ್ತಾ ಇದ್ದೀನಿ. ಮಿಕ್ಕಿದ್ದೇನು, ಮಿಕ್ಕಿದ್ ಇಸ್ ಆಫ್ ಎಮ್ ವಿ ಐ ಸ್ಕ್ವೇರ್ ಮೈನಸ್ ಜಿ ಕ್ಯಾಪಿಟಲ್ ಎಮ್ ಸ್ಮಾಲ್ ಎಮ್ ಡಿವೈಡೆಡ್ ಬೈ ಆರ್. ಸೊ ಈ ಟರ್ಮ್ ಲೆಫ್ಟಿಗೆ ಹೋದರೆ ಪ್ಲಸ್ ಜಿ ಎಮ್ ಎಮ್ ಡಿವೈಡೆಡ್ ಬೈ ಆರ್ ಪ್ಲಸ್ ಎಚ್. ಯಾವ ಥರ ಬರೆದಿದ್ದು, ಜಸ್ಟ್ ರೀಅರೇಂಜಿಂಗ್, ಐ ಜಸ್ಟ್ ರೀಅರೇಂಜ್ಡ್, ಕರೆಕ್ಟ್. ಇಲ್ಲಿ ಅಬ್ಸರ್ವ್ ಮಾಡಬೇಕು, ಫಸ್ಟ್ ಟರ್ಮನ್ನು ಅಬ್ಸರ್ವ್ ಮಾಡು. ಆಫ್ ದ ಫಸ್ಟ್ ಟರ್ಮ್ ಆಫ್ ಯುವರ್ ರೈಟ್ ಹ್ಯಾಂಡ್ ಸೈಡ್, ಈ ಟರ್ಮನ್ನು ಅಬ್ಸರ್ವ್ ಮಾಡು. ಇಲ್ಲಿ ಈ ಎಕ್ಸ್ಪ್ರೆಷನಲ್ಲಿ ಇಫ್ ಓಕೆ ಆಫ್ ಎಮ್ ವಿ ಐ ಸ್ಕ್ವೇರ್ ಮೈನಸ್ ಜಿ ಕ್ಯಾಪಿಟಲ್ ಎಮ್ ಸ್ಮಾಲ್ ಎಮ್ ಬೈ ಆರ್ ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 0. ಓಕೆ, ಏನು ಹೇಳ್ತಾ ಇದ್ದೀನಿ, ದಿಸ್ ಟರ್ಮ್ ಇಫ್ ದಿಸ್ ಇಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 0, ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 0 ಅಂದರೆ ಅರ್ಥ ಇದರ್ 0 ಇದೆ ಅಥವಾ ಪಾಸಿಟಿವ್ ಇದೆ, 0 ಆರ್ ಪಾಸಿಟಿವ್. ಇನ್ ದಟ್ ಕೇಸ್ ಸೆಕೆಂಡ್ ಟರ್ಮ್ ಏನಿದೆ, ಸೆಕೆಂಡ್ ಟರ್ಮ್ ಪಾಸಿಟಿವ್ ಇದೆ.
So this is greater than or equal to 0 plus already positive. So ಏನು ಹೇಳ್ಬೋದು, this of mv square, will it be negative? If this is the case, ಈ ಕೇಸ್ ಕರೆಕ್ಟ್ ಇತ್ತು ಅಂದರೆ will it be negative? No. ಯಾಕಂದ್ರೆ your first term is 0 or positive, second term is positive. So I can say of m vf square, okay, will never be 0. Will never be 0. ಯಾವಾಗ previously ಹೇಳಿದ್ನಲ್ಲ, ಇದು ಟ್ರೂ ಆಯಿತು ಅಂದರೆ, if this is the case, so I'll write it here only. Of m vf square will never be 0. Agree? Yes sir, we agree with you. So ಹಾಗಾದರೆ if of m vf square is never 0 ಅಂದರೆ, if of m vf square is never 0 ಅಂದರೆ, then see, the object is never going to stop. Correct? It's not going to stop. ಹೋಗ್ತಾ ಇರುತ್ತೆ. It never comes back to the surface of earth. Then the object m never returns. Okay? Never returns to the earth. That is the condition. Okay? So illi this term of m vi square minus gmm by r should be greater than or equal to 0. But for minimum condition, for minimum speed, right? For minimum speed of m vi square minus gmm by r should be greater than or equal to. But for minimum, ಆ ಕೇಸಲ್ಲಿ should be equal to. minimum ಅಂದರೆ just 0 ಇದ್ರೆ ಸಾಕು, ಯಾಕಂದರೆ ಸೆಕೆಂಡ್ ಟರ್ಮ್ ಈಸ್ ಆಲ್ರೆಡಿ ಪಾಸಿಟಿವ್. ಸೊ ಇದು ಜಸ್ಟ್ 0 ಇದ್ರೆ ಸಾಕು, ರೈಟ್? ಸೊ ಈ ಕೇಸಲ್ಲಿ in this case minimum speed required to throw object out of gravitational field ಏನಂತ ಕರಿತೀವಿ? ವಿ ಎಸ್ಕೇಪ್, ರೈಟ್? ಎಸ್ಕೇಪ್ ಸ್ಪೀಡ್ ಅಂತ ಹೇಳಿ ಕರಿತೀವಿ. ಸೊ ಇನ್ ದಟ್ ಕೇಸ್, ಸೊ ವಿ ಐ ಇಸ್ ಈಕ್ವಲ್ ಟು ವಾಟ್? ವಿ ಇ. ಕರೆಕ್ಟ್? ಯಾಕೆ ಬರಿತಾ ಇದ್ದೀನಿ? ಮಿನಿಮಮ್ ಸ್ಪೀಡ್, ಇನಿಷಿಯಲ್ ಸ್ಪೀಡನ್ನು ನಾವು ಏನಂತ ಡಿಫೈನ್ ಮಾಡಿದ್ವಿ? ಎಸ್ಕೇಪ್ ಸ್ಪೀಡ್. ಕರೆಕ್ಟ್? ಹಾಗಾದರೆ ಸೊ ಇನ್ ದಟ್ ಕೇಸ್ ಆಫ್ ಎಂ ವಿ ಇ ಸ್ಕ್ವೇರ್ ಈಕ್ವಲ್ ಟು ಏನು? ಜಿ ಕ್ಯಾಪಿಟಲ್ ಎಮ್ ಸ್ಮಾಲ್ ಎಮ್ ಡಿವೈಡೆಡ್ ಬೈ ಆರ್. ಇಲ್ಲಿ ಎಮ್ ಕ್ಯಾನ್ಸಲ್ಸ್, 2 ಈ ಕಡೆ ಹೋಗುತ್ತೆ. ಸೊ ಆಗ ರೀಅರೇಂಜ್ ಮಾಡಿದರೆ ಟರ್ಮನ್ನು ವಿನ ಏನಂತ ಬರೀಬೋದು? 2g ಕ್ಯಾಪಿಟಲ್ ಎಮ್ ಬೈ ಆರ್. 2g ಕ್ಯಾಪಿಟಲ್ ಎಮ್ ಬೈ ಆರ್ ಅಂಡರ್ ರೂಟ್. ಓಕೆ, ಯಾಕಂದರೆ ದಿಸ್ ಇಸ್ ವಿ ಇ ಸ್ಕ್ವೇರ್. ಕ್ಲಿಯರ್ ಗೈಸ್? ದಿಸ್ ಇಸ್ ದ ಎಕ್ಸ್ಪ್ರೆಷನ್ ಫಾರ್ ಎಸ್ಕೇಪ್ ಸ್ಪೀಡ್. ಎಸ್ಕೇಪ್ ಸ್ಪೀಡ್ಗೆ ಎಕ್ಸ್ಪ್ರೆಷನನ್ನು ಡಿರೈವ್ ಮಾಡಿದ್ವಿ. ಯಾವ ಥರ ಡಿರೈವ್ ಮಾಡಿದ್ವಿ? ತುಂಬ ಸಿಂಪಲ್ ಆಗಿ ಡಿರೈವ್ ಮಾಡಿದ್ವಿ. ಎನರ್ಜಿ ಅಟ್ ದಿಸ್ ಪಾಯಿಂಟ್ ಈಕ್ವೇಟ್ ಮಾಡಿದೆ. ಐ ಟೋಲ್ಡ್ ಯು. ಅದಾದಮೇಲೆ ಏನು ಹೇಳಿದೆ? ಈ ಟರ್ಮ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 0 ಇತ್ತು ಅಂದರೆ ದಿಸ್ ಇಸ್ ನೆವರ್ ನೆಗೆಟಿವ್. ಅರ್ಥ? ಆಬ್ಜೆಕ್ಟ್ ವಿಲ್ ನೆವರ್ ಕಮ್ ಬ್ಯಾಕ್. ಓಕೆ, ಬಟ್ ಮಿನಿಮಮ್ ಕೇಸ್ ಆಗಬೇಕು ಅಂದರೆ ಜಸ್ಟ್ ದಿಸ್ ಶುಡ್ ಬಿ ಈಕ್ವಲ್ ಟು 0. ಕ್ಲಿಯರ್? ಅಷ್ಟನ್ನು ನಾನು ಮಾಡಿ ಮಿನಿಮಮ್ ಸ್ಪೀಡ್ ಆಗಿರೋದ್ರಿಂದ ಈ ವಿ ಐನ ವಿ ಇ ಅಂತೇಳಿ ರೀಡಿಫೈನ್ ಮಾಡಿದೆ. ಸೊ ದಟ್ ವಿ ಇಸ್ ಎಕ್ಸ್ಪ್ರೆಷನ್ ಫಾರ್ ವಾಟ್? ದಿಸ್ ಇಸ್ ದ ಎಕ್ಸ್ಪ್ರೆಷನ್ ಫಾರ್ ಎಸ್ಕೇಪ್ ಸ್ಪೀಡ್. ಕ್ಲಿಯರ್? ಅಬ್ಸರ್ವ್ ಮಾಡು, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಫಾರ್ಮುಲಾ ಬೇಸ್ಡ್ ಕ್ವಶನ್ಸ್ಗೆ ದಿಸ್ ಫಾರ್ಮುಲಾ ಈಸ್ ರಿಕ್ವೈರ್ಡ್. ವಿ ಇ ಇಸ್ ಈಕ್ವಲ್ ಟು ಅಂಡರ್ ರೂಟ್ 2g ಕ್ಯಾಪಿಟಲ್ ಎಮ್ ಬೈ ರೇಡಿಯಸ್ ಆಫ್ ಅರ್ತ್. ಕ್ಲಿಯರ್? ರೈಟ್. ಸೊ ಹಾಗಾದರೆ based on this, let us solve a simple problem from NCERT. This example is from NCERT. Okay guys? So illi
2 ಯೂನಿಫಾರ್ಮ್ ಸಾಲಿಡ್ ಸ್ಪಿಯರ್ಸ್ ಆಫ್ ರೇಡಿಯೈ ಆರ್. ಸೊ 2 ಸಾಲಿಡ್ ಸ್ಪಿಯರ್ ಇದೆ, ಅದರ ರೇಡಿಯಸ್ ಏನು ಆರ್. ಬೋತ್ ಆಫ್ ದೆಮ್ ಹ್ಯಾವ್ ರೇಡಿಯಸ್ ಆರ್. ಓಕೆ ಸರ್, ಗುಡ್, ವೆಲ್ ಆ್ಯಂಡ್ ಗುಡ್. ಬೋತ್ ಆಫ್ ದೆಮ್ ಹ್ಯಾವ್ ರೇಡಿಯಸ್ ಆರ್. ಓಕೆ, so I'm just drawing diagrams for you. Both of them have radius r, but one of them has mass m, another one has mass 4m. Okay, so clearly observe here. So 2 uniform solid spheres having mass m and 4m. As a center to center separation 6r. So illinda ee center ge iro separation estapa andre 6r. Okay, let us mark that also. ಕೊಟ್ಟಿರೋ ಡಾಟಾನ ಐ ಆಮ್ ಜಸ್ಟ್ ರೀರೈಟಿಂಗ್. ಸೊ ಇಲ್ಲಿಂದ ಇಲ್ಲಿಗಿರುವ ಡಿಸ್ಟೆನ್ಸ್ 6r ಆದರೆ ಇಲ್ಲಿಂದ ಈ ಸರ್ಫೇಸಿಂದ ಈ ಸರ್ಫೇಸ್ಗಿರುವ ಡಿಸ್ಟೆನ್ಸ್ ಏನು? ದಿಸ್ ಡಿಸ್ಟೆನ್ಸ್ ಈಸ್ 4r. ಯಾಕಂದರೆ ದಿಸ್ ಈಸ್ r ಮತ್ತು ಇದು ಕೂಡ r. ಯಾಕೆ? ಎರಡರ ರೇಡಿಯಸ್ ಏನಿದೆ? r ಇದೆ. ಸೊ ಹಾಗಾದರೆ ದ 2 spheres ಆರ್ held fixed. ಓಕೆ, fine. A projectile of mass m is projected from where? From a projectile of mass m is projected from the surface of mass m. ಇಲ್ಲಿಂದ ನಾವು ಒಂದು ಆಬ್ಜೆಕ್ಟ್ ಅನ್ನು ಪ್ರೊಜೆಕ್ಟ್ ಮಾಡ್ತಾ ಇದೀವಿ. ಓಕೆ, ಎಲ್ಲಿಂದ? ಸೊ ವಿ ಆರ್ ಪ್ರೊಜೆಕ್ಟಿಂಗ್ ಎನ್ ಆಬ್ಜೆಕ್ಟ್ ಫ್ರಮ್ ಹಿಯರ್, ಫ್ರಮ್ ದ ಸರ್ಫೇಸ್ ಆಫ್ ಅರ್ತ್ ಇಂದ ವಿ ಆರ್ ಪ್ರೊಜೆಕ್ಟಿಂಗ್. ಓಕೆ, ಎಸ್ ಸರ್, ಫೈನ್. ಸೊ ಇಲ್ಲಿಂದ ಒಂದು ಆಬ್ಜೆಕ್ಟನ್ನು ಪ್ರೊಜೆಕ್ಟ್ ಮಾಡ್ತಾ ಇದ್ದೀನಿ. ಸರ್ಫೇಸ್, ನಾಟ್ ಸೆಂಟರ್. ಕ್ಲಿಯರ್? ಸೊ ಡೈರೆಕ್ಟ್ಲಿ ಟುವರ್ಡ್ಸ್ ದ ಸೆಂಟರ್ ಆಫ್ ಸೆಕೆಂಡ್ ಸ್ಪಿಯರ್. ರೈಟ್? ಹಾಗಾದರೆ ಯಾವ ಕಡೆ? ವಿ ಆರ್ ಥ್ರೋಯಿಂಗ್ ಇಟ್ ಟುವರ್ಡ್ಸ್ ದ ಸೆಂಟರ್ ಆಫ್ ಸೆಕೆಂಡ್ ಸ್ಪಿಯರ್. ಓಕೆ, ಈ ಕಡೆ ಥ್ರೋ ಮಾಡ್ತಾ ಇದ್ದೀನಿ. ಒಬ್ಟೈನ್ ಎನ್ ಎಕ್ಸ್ಪ್ರೆಷನ್ ಫಾರ್ ದ ಮಿನಿಮಮ್ ಸ್ಪೀಡ್. ಮಿನಿಮಮ್ ಸ್ಪೀಡ್ ಅಂದರೆ ವಿ ಎಸ್ಕೇಪ್ ಈ ಪ್ಲ್ಯಾನೆಟ್ಟಿಂದ, ಓಕೆ, ಈ ಸ್ಪಿಯರಿಂದ ಇನ್ನೊಂದು ಸ್ಪಿಯರ್ಗೆ ಹೋಗಬೇಕು ಅಂದರೆ ಎಷ್ಟು ಮಿನಿಮಮ್ ಸ್ಪೀಡ್? ಮಿನಿಮಮ್ ಸ್ಪೀಡನ್ನು ಏನಂತ ಹೇಳಿದ್ದೀನಿ? ವಿ ಎಸ್ಕೇಪ್. ಅದಕ್ಕೆ ವಿ ಇ ಅಂತ ಬರೀತಾ ಇದ್ದೀನಿ. ಆಫ್ ದ ಪ್ರೊಜೆಕ್ಟೈಲ್ ಸೊ ದಟ್ ಇಟ್ ರೀಚಸ್ ದ ಸರ್ಫೇಸ್ ಆಫ್ ಸೆಕೆಂಡ್ ಸ್ಪಿಯರ್. ಓಕೆ, ಇಲ್ಲಿಗೆ ಬರಬೇಕು. ಓಕೆ ಗೈಸ್, ಇಲ್ಲಿಂದ ಎಸ್ದ ಆಬ್ಜೆಕ್ಟು ಇಲ್ಲಿಗೆ ಬರಬೇಕು. ಕನ್ಸಿಡರ್ ಇಟ್ ಆಸ್ ಪ್ಲಾನೆಟ್ ಅರ್ತ್ ಆ್ಯಂಡ್ ಪ್ಲಾನೆಟ್ ಮಾರ್ಸ್. ಅರ್ತಿಂದ ಎಸ್ತಿರೋ, ಅರ್ತಿಂದ ಹೋಗ್ತಾ ಇರೋ ರಾಕೆಟ್, ರೈಟ್? ಸೊ ಪ್ಲಾನೆಟ್ ಮಾರ್ಸನ್ನು ರೀಚ್ ಆಗಬೇಕು ಅಂದರೆ ವಾಟ್ ಇಸ್ ದ ಮಿನಿಮಮ್ ಸ್ಪೀಡ್? ಮಿನಿಮಮ್ ಸ್ಪೀಡ್, ಥಿಂಕ್ ಆಫ್ ಇಟ್ ಲೈಕ್ ದಟ್. ಸೊ ಇಲ್ಲಿ ಅಬ್ಸರ್ವ್ ಗೈಸ್, ಐ ಆಮ್ ಮಾರ್ಕಿಂಗ್ ಅ ಪಾಯಿಂಟ್ n somewhere here. Okay, I am marking a point n. Why sir? Why sir? I am saying look at this point n. See, ಒಂದು ಆಬ್ಜೆಕ್ಟನ್ನು ನಾನು ಎಸಿತಾ ಇದ್ದೀನಿ ಅಂದರೆ ಇನಿಷಿಯಲಿ ಮೇಲ್ಗಡೆ ಎಸ್ದಿದ್ದ ಆಬ್ಜೆಕ್ಟು ಕೆಳಗಡೆ ಕೆಳಗಡೆ ಬರುತ್ತೆ. ಬಟ್ ಇನ್ನೂ ಸ್ಪೀಡನ್ನು ಜಾಸ್ತಿ ಮಾಡಿ ಎಸ್ದಾಗ ಇನ್ನೂ ಸ್ವಲ್ಪ ಮೇಲೆ ಹೋಗುತ್ತೆ, ಇನ್ನೂ ಸ್ಪೀಡ್ ಜಾಸ್ತಿ ಮಾಡಿದ್ರೆ ಇನ್ನೂ ಸ್ವಲ್ಪ ಮೇಲೆ ಹೋಗುತ್ತೆ. ರೈಟ್? ಸೊ ಇಟ್ ರೀಚಸ್ such a point such that it never comes back. ಯಾಕಂದರೆ ಇಲ್ಲಿ 4m ಇನ ಗ್ರಾವಿಟೇಷನಲ್ ಫೋರ್ಸ್, ಓಕೆ, 4m ಇನ ಗ್ರಾವಿಟೇಷನಲ್ ಫೋರ್ಸ್, ರೈಟ್, ಈಕ್ವಲ್ ಟು ಕ್ಯಾಪಿಟಲ್ M ಇನ ಗ್ರಾವಿಟೇಷನಲ್ ಫೋರ್ಸ್. ಸೊ n is such a point, n is such that, right? So gravitational force Fg, okay, in magnitude Fg because of m should be equal to Fg because of 4m. Clear? ಆ ಥರದ ಒಂದು ಪಾಯಿಂಟನ್ನು ನಾನು ಚೂಸ್ ಮಾಡ್ಕೋತಾ ಇದ್ದೀನಿ. ರೈಟ್? ಸೊ ವಾಟ್ ಈಸ್ ದಟ್ ಪಾಯಿಂಟ್? n is a point where gravitational force because of m is equal to gravitational force because of 4m in magnitude wise. ಕರೆಕ್ಟ್ ನೋ? ಹಾಗಾದರೆ n ಎಷ್ಟು ದೂರ ಇದೆ? ಇಲ್ಲಿಂದ ಸೆಂಟರ್ ಆಫ್ ದ m ಇಂದ n-ಗಿರುವ ಡಿಸ್ಟೆನ್ಸನ್ನು ನೋಡೋಣ. ರೈಟ್? n-ಗಿರುವ ಡಿಸ್ಟೆನ್ಸ್ ಏನು? ಗೊತ್ತಿಲ್ಲ ಸರ್. ಫೈನ್, ನೋ ಪ್ರಾಬ್ಲಮ್. ಲೆಟ್ us find it out.
ಸೊ ಇಲ್ಲಿಂದ ಇಲ್ಲಿಗಿರುವ ಡಿಸ್ಟೆನ್ಸ್, ವಾಟ್ ಇಸ್ ದಿಸ್ ಡಿಸ್ಟೆನ್ಸ್ ಗೊತ್ತಿಲ್ಲ. ಸೊ ಐ ಆಮ್ ಕಾಲಿಂಗ್ ಇಟ್ ಆಸ್ ಎಕ್ಸ್. ಓಕೆ, ಅದಕ್ಕೆ ನಾನು ಇದನ್ನು ಎಕ್ಸ್ ಅಂತೇಳಿ ಕರಿತಾ ಇದ್ದೀನಿ. ಸೊ ರೈಟ್, ಮಿಕ್ಕಿದ ಡಿಸ್ಟೆನ್ಸ್ ಹಾಗಾದ್ರೆ ಏನು, ಇಲ್ಲಿಂದ ಇಲ್ಲಿಗಿರೋ ಡಿಸ್ಟೆನ್ಸ್ ಏನು, ಮಿಕ್ಕಿದ ಡಿಸ್ಟೆನ್ಸ್ ಇಲ್ಲಿಂದ ಇಲ್ಲಿಗಿರುವ ಡಿಸ್ಟೆನ್ಸು ಈಸ್ 6r minus x. 6r minus x. Clear no? I told you n is such that force because of this one and because of this one both are same. ಅದಕ್ಕೋಸ್ಕರ ಈಗ ಫೋರ್ಸ್ ಅನ್ನು ಈಕ್ವೇಟ್ ಮಾಡ್ತಾ ಇದ್ದೀನಿ. ಗ್ರಾವಿಟೇಷನಲ್ ಫೋರ್ಸ್ ಬಿಕಾಸ್ ಆಫ್ m magnitude wise, because of m magnitude wise equal to what? Gravitational force because of 4m. Okay, because of 4m. Gravitational force because of who? Because of m na barita idini, g mass and e object ina mass anna I am calling it as small m. Okay, ee object ina mass anna small m anteli karita idini, divided by distance from okay e point alli barita irodu at n. Okay, what are we doing? We are doing at n, at n, at n. Okay guys, at n. So ಇಲ್ಲಿ ಈ ಸೆಂಟರ್ ಇಂದ ಇಲ್ಲಿಗಿರುವ ಡಿಸ್ಟೆನ್ಸ್ ಏನು, x ಅಂತ ಹೇಳಿದ್ದೀನಿ. ಸೊ ಅದನ್ನ ಸಬ್ಸ್ಟಿಟ್ಯೂಟ್ ಮಾಡೋಣ. x ಸ್ಕ್ವೇರ್ ಈಕ್ವಲ್ ಟು ಮ್ಯಾಗ್ನಿಟ್ಯೂಡ್ ವೈಸ್ ಬರೀತಾ ಇರೋದ್ರಿಂದ ನಥಿಂಗ್ ಟು ವರಿ, 4m ಇಂಟು m ಡಿವೈಡೆಡ್ ಬೈ ಮಿಕ್ಕಿದೇನು 6r minus 6r minus x whole square. Okay, this is x, 6r minus x is this distance. Okay, so ಇಲ್ಲಿ ಏನೇನು ಕ್ಯಾನ್ಸಲ್ ಆಗ್ತಾ ಇದೆ, gm and small m is also getting cancelled. ಮಿಕ್ಕಿದೇನು 6r minus x whole square is equal to 4 into ಇಲ್ಲಿ 4 ಇದೆ, 4 into x square. ಸೊ ಈಗ ಏನು ಮಾಡ್ತಾ ಇದ್ದೀನಿ, ಐ ಆಮ್ ಜಸ್ಟ್ ಟೇಕಿಂಗ್ ದ ಸ್ಕ್ವೇರ್ ರೂಟ್ನ ತೆಗಿತಾ ಇದ್ದೀನಿ. ಸ್ಕ್ವೇರ್ ರೂಟ್ನ ತೆಗೆದ್ರೆ ಎರಡೂ ಕಡೆ ಏನಾಗುತ್ತೆ, ಸ್ಕ್ವೇರ್ ಹೋಗುತ್ತೆ. ಸ್ಕ್ವೇರ್ ಹೋದ್ರೆ ಮಿಕ್ಕಿದೇನು 6r minus x is equal to 4 square root 2 x square square root x only. ಸೊ ಹಾಗಾದರೆ ಈ ಎಕ್ಸನ್ನು ಆ ಕಡೆ ಕಳ್ಸೋಣ, 3x ಆಯಿತು. ಸೊ 3x is equal to what? 3x is equal to 6r. ಹಾಗಾದರೆ x is equal to what? x is 2r. ಎಕ್ಸಿನ ವ್ಯಾಲ್ಯೂ ಏನು ಬಂತು, x ವ್ಯಾಲ್ಯೂ is 2r. ಬಟ್ ನಾವು ಎಕ್ಸನ್ನು ಕ್ಯಾಲ್ಕುಲೇಟ್ ಮಾಡಬೇಕಿತ್ತಾ, ಇಲ್ಲ, ಮಿನಿಮಮ್ ಸ್ಪೀಡನ್ನೇ ಕ್ಯಾಲ್ಕುಲೇಟ್ ಮಾಡಬೇಕು. ಎಕ್ಸ್ ಇಸ್ ಯೂಸ್ಫುಲ್ ಡಾಟಾ ಫಾರ್ ಕ್ಯಾಲ್ಕುಲೇಟಿಂಗ್ ಮಿನಿಮಮ್ ಸ್ಪೀಡ್, ಅದಕ್ಕೋಸ್ಕರ ಮಾಡಿದೆ. ಹಾಗಾದರೆ how do we proceed now? So observe at yes, at total energy of m, ಎಸಿತಾ ಇರೋ ಆಬ್ಜೆಕ್ಟಿನ ಟೋಟಲ್ ಎನರ್ಜಿ ಎಲ್ಲಿ, ಆನ್ ದ ಸರ್ಫೇಸ್ ಆಫ್ ಕ್ಯಾಪಿಟಲ್ ಎಮ್. ಓಕೆ, ಟೋಟಲ್ ಎನರ್ಜಿ ಯಾವ ಥರ ಬರಿತೀವಿ, ಟೋಟಲ್ ಎನರ್ಜಿ ಪೊಟೆನ್ಷಿಯಲ್ ಎನರ್ಜಿ ಪ್ಲಸ್ ಕೈನೆಟಿಕ್ ಎನರ್ಜಿ. ಸೊ ಕೈನೆಟಿಕ್ ಎನರ್ಜಿನ ಫಸ್ಟ್ ಬರೆದ್ಬಿಡೋಣ. ಕೈನೆಟಿಕ್ ಎನರ್ಜಿ ರೈಟ್, ಟೋಟಲ್ ಎನರ್ಜಿನ ಬರಿತಾ ಇದ್ದೀನಿ. ಕೈನೆಟಿಕ್ ಎನರ್ಜಿ ಈಕ್ವಲ್ ಟು ಹಾಫ್ ಎಮ್ ವಿ ಇ ಸ್ಕ್ವೇರ್. ಓಕೆ, ಎಲ್ಲಿ, ಆನ್ ದ ಸರ್ಫೇಸ್ ಆಫ್ ಎಮ್, ಯಾಕಂದರೆ ಆನ್ ದ ಸರ್ಫೇಸ್ನ ವಿ ಅಂತೇಳಿ ಬರ್ಕೊಂಡಿದ್ದೀವಿ. ಸೊ ಅದೇ ಥರ ಪೊಟೆನ್ಷಿಯಲ್ ಎನರ್ಜಿ ಆನ್ ದ ಸರ್ಫೇಸ್ ಆಫ್ ಎಮ್, ಪೊಟೆನ್ಷಿಯಲ್ ಎನರ್ಜಿ ಆಫ್ ಯಾರು, ಸ್ಮಾಲ್ ಎಮ್. ಸೊ ಮೈನಸ್ ಜಿ ಕ್ಯಾಪಿಟಲ್ ಎಮ್ ಸ್ಮಾಲ್ ಎಮ್ ಡಿವೈಡೆಡ್ ಬೈ ಆರ್. ಕರೆಕ್ಟ್, ಅಬ್ಸರ್ವ್ ದ ಡಯಾಗ್ರಾಮ್. ಆನ್ ದ ಸರ್ಫೇಸ್ ಜಿ ಕ್ಯಾಪಿಟಲ್ ಎಮ್ ಸ್ಮಾಲ್ ಎಮ್ ಬೈ ಆರ್. ಅಷ್ಟೇನಾ? ನೋ, ಯು ಹ್ಯಾವ್ ಅನದರ್ ಸ್ಪಿಯರ್ ಆಲ್ಸೋ. ಇದರಿಂದ ಕೂಡ ಪೊಟೆನ್ಷಿಯಲ್ ಎನರ್ಜಿ ಇರುತ್ತೆ, ಅದನ್ನು ಕೂಡ ನಾನು ಇಲ್ಲಿ ಮೆನ್ಷನ್ ಮಾಡ್ತಾ ಇದ್ದೀನಿ. ಸೊ ಅದರಿಂದ ಇರುವ ಪೊಟೆನ್ಷಿಯಲ್ ಎನರ್ಜಿ ಮೈನಸ್ ಜಿ, ಅದರ ಮಾಸ್ 4m. ಸೊ ಆಬ್ಜೆಕ್ಟಿನ ಮಾಸ್ m
ಡಿವೈಡೆಡ್ ಬೈ ಸರ್ಫೇಸ್ ಆಫ್ ಎಮ್ ಇಂದ, ಸರ್ಫೇಸ್ ಆಫ್ ಕ್ಯಾಪಿಟಲ್ ಎಮ್ ಇಂದ ಸೆಂಟರ್ ಆಫ್ 4m ಇರುವ ಡಿಸ್ಟೆನ್ಸ್ ಏನು, 4r ಪ್ಲಸ್ ಆರ್, 4r ಪ್ಲಸ್ ಆರ್. ಅದನ್ನ ಇಲ್ಲಿ ಬರಿತಾ ಇದ್ದೀನಿ, 5r. ಕ್ಲಿಯರ್ ಗೈಸ್? ಪೊಟೆನ್ಷಿಯಲ್ ಎನರ್ಜಿ ಆನ್ ದ ಸರ್ಫೇಸ್ ಆಫ್ ಎಮ್ ಆಫ್ ಯಾರು, ಸ್ಮಾಲ್ ಎಮ್. ಓಕೆ, ಅದೇ ಥರ ಟೋಟಲ್ ಎನರ್ಜಿ ಆಫ್ ಎಮ್, ಸ್ಮಾಲ್ ಎಮ್ ಅಟ್ ದ ಪಾಯಿಂಟ್, ನಾವು ಅಟ್ ದ ಪಾಯಿಂಟ್ ಎಲ್ಲಿ, ಅಟ್ ದ ಪಾಯಿಂಟ್ ಎನ್ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಓಕೆ, ಅಟ್ ದ ಪಾಯಿಂಟ್ ಎನ್ ಕೈನೆಟಿಕ್ ಎನರ್ಜಿ, ಕೈನೆಟಿಕ್ ಎನರ್ಜಿ ಏನಿರುತ್ತೆ, ಐ ಟೋಲ್ಡ್ ಯು ಮಿನಿಮಮ್ ಸ್ಪೀಡ್ ಆಗಿರೋದ್ರಿಂದ ದ ಮೊಮೆಂಟ್ ಆಬ್ಜೆಕ್ಟ್ ರಿಚಸ್ ಪಾಯಿಂಟ್ ಎನ್, ಅದರ ಸ್ಪೀಡ್ ಏನಾಗಬೇಕು, 0 ಆಗಬೇಕು. ಸೊ ಕೈನೆಟಿಕ್ ಎನರ್ಜಿ ಆಫ್ ಎಮ್ 0 ಸ್ಕ್ವೇರ್, ಯಾಕಂದರೆ ಸ್ಪೀಡ್ ಮಿನಿಮಮ್ ಸ್ಪೀಡ್ ಬೇಕು ಅಂದರೆ ಈ ಸ್ಪೀಡ್ ಇದು ಮಿನಿಮಮ್ ಇರಬೇಕು ಅಂದರೆ, ಸೊ ದಿಸ್ ವೆಲಾಸಿಟಿ ಏನಿರಬೇಕು, 0 ಇರಬೇಕು. ಅದೇ ಥರ ಪೊಟೆನ್ಷಿಯಲ್ ಎನರ್ಜಿ ಮೈನಸ್ ಜಿ, ಕ್ಯಾಪಿಟಲ್ ಎಮ್ಮಿಂದ ಯಾರ ಮೇಲೆ, ಸ್ಮಾಲ್ ಎಮ್ ಮೇಲೆ ಎಷ್ಟು ಡಿಸ್ಟೆನ್ಸಲ್ಲಿದೆ, ಎಷ್ಟು ಡಿಸ್ಟೆನ್ಸಲ್ಲಿದೆ, ಇಲ್ಲಿಂದ ಇಲ್ಲಿಗೆ ಇರುವ ಡಿಸ್ಟೆನ್ಸ್ ಎಕ್ಸ್ ಐ ಟೋಲ್ಡ್ ಯು ಇಟ್ ಈಸ್ 2r. ಓಕೆ, ಅದೇ ಥರ 4m ಇಂದ ಜಿ, 4m m ಡಿವೈಡೆಡ್ ಬೈ 4 ಕ್ಯಾಪಿಟಲ್ ಎಮ್ ಸ್ಮಾಲ್ ಎಮ್ ಡಿವೈಡೆಡ್ ಬೈ, ಈಗ ಡಿಸ್ಟೆನ್ಸ್ 6r minus 2r which is 4r. Clear guys? 6m 4r. Clear? Istu kinetic energy, potential energy on the surface, kinetic energy, potential energy at the point n. So ಹಾಗಾದ್ರೆ let us equate things. ಈಗ equate ಮಾಡೋಣ. ಯಾಕೆ? according to conservation of mechanical energy equate ಮಾಡ್ತಾ ಇದ್ದೀನಿ. ಸೊ ಇನಿಷಿಯಲ್ ಪಾಯಿಂಟ್ ಅಲ್ಲಿ ಆಫ್ ಎಮ್ ವಿ ಸ್ಕ್ವೇರ್ ರೈಟ್ ಮೈನಸ್ ಜಿ ಎಮ್ ಎಮ್ ಡಿವೈಡೆಡ್ ಬೈ ಆರ್ ಮೈನಸ್ ಜಿ 4m small m divided by 5r equal to what? Half m 0 square, right? ಮಿಕ್ಕಿದ್ದು minus g mm by 2r minus g 4m m divided by 4r. correct? so ಇಲ್ಲಿ ಓಕೆ, ಇಲ್ಲಿ ಏನೇನೆಲ್ಲ ಕ್ಯಾನ್ಸಲ್ ಆಗುತ್ತೆ ನೋಡೋಣ. ಸೊ ಇಲ್ಲಿ ಜಿ ಎಮ್ ಎಮ್ ಬೈ ಆರ್ ಇದೆ ಲೆಫ್ಟಲ್ಲಿ. ಸೊ ಇಲ್ಲಿ 4 ಕ್ಯಾನ್ಸಲ್. ಸೊ ಇಲ್ಲೂ ಕೂಡ ಜಿ ಎಮ್ ಎಮ್ ಬೈ ಆರ್ ಇದೆ. ಸೊ ದಿಸ್ ಟರ್ಮ್ ಕ್ಯಾನ್ಸಲ್ಸ್ ವಿತ್ ದಿಸ್ ಟರ್ಮ್. ಸೊ ಮಿಕ್ಕಿದ್ದೇನು? ಸೊ ಮಿಕ್ಕಿದ್ದು ಹಾಫ್ ಎಮ್ ವಿ ಸ್ಕ್ವೇರ್. ಓಕೆ, ದಿಸ್ ಇಸ್ ದೇರ್. ಇದನ್ನು ಆ ಕಡೆ ಕಳಿಸ್ತೀನಿ. ಸೊ ಇದನ್ನು ಆ ಕಡೆ ಕಳಿಸಿದ್ರೆ ಪಾಸಿಟಿವ್ ಆಯಿತು. ಜಿ 4m m ಡಿವೈಡೆಡ್ ಬೈ 5r. ಸೊ ಅನದರ್ ಟರ್ಮ್ ಏನಿದೆ, ಜಿ ಕ್ಯಾಪಿಟಲ್ ಎಮ್ ಸ್ಮಾಲ್ ಎಮ್ ಡಿವೈಡೆಡ್ ಬೈ 2r. ಓಕೆ ಗಾಯ್ಸ್, ಇಲ್ಲಿ ಜಿ ಎಮ್ ಬೈ ಆರ್ ಅನ್ನು ಕಾಮನ್ ತೆಗಿತಾ ಇದ್ದೀನಿ. ಜಿ ಕ್ಯಾಪಿಟಲ್ ಎಮ್ ಬೈ ಆರ್ ಅನ್ನು ಕಾಮನ್ ತೆಗಿತಾ ಇದ್ದೀನಿ. ಕಾಮನ್ ತೆಗೆದ್ರೆ ಉಳಿದಿದ್ದೇನು? ಕಾಮನ್ ತೆಗೆದ್ರೆ ಉಳಿದಿದ್ದು, ಸೊ ಉಳಿದಿದ್ದು 4 ಸ್ಮಾಲ್ ಎಮ್ ಬೈ 5r. ಬಟ್ ಈ ಕಡೆ ಸ್ಮಾಲ್ ಎಮ್, ಈ ಕಡೆ ಸ್ಮಾಲ್ ಎಮ್ ಆಲ್ರೆಡಿ ಕ್ಯಾನ್ಸಲ್ ಆಗುತ್ತೆ. ಸೊ ನೋ ನೀಡ್ ಟು ವರಿ. 4 by 5 ದಿಸ್ ಇಸ್ ಜಿ ಎಮ್ ಎಮ್ ಬೈ ಆರ್ ಮೈನಸ್ 1 by 2. ಓಕೆ, ದಿಸ್ ಎಮ್ ಕ್ಯಾನ್ಸಲ್ಸ್ ವಿತ್ ದಿಸ್ ಎಮ್, ರೈಟ್? ಸೊ ವಿ ಸ್ಕ್ವೇರ್ ಬೈ 2. ಸೊ ವಿ ಸ್ಕ್ವೇರ್ ಬೈ 2 ಏನಿದೆ ನಾವು? ವಿ ಸ್ಕ್ವೇರ್ ಬೈ 2 is equal to what? G capital M by R. So simplify ಮಾಡೋಣ. LCM 5 2. So LCM 5 ಮತ್ತೆ 2 10. So ಇಲ್ಲಿ 4 2s are 8 and 2 5s are 10. So 1 5s are 5 only. So ಹಾಗಾದ್ರೆ GM by R into
3/10. 3/10. ಸೊ ಇಲ್ಲಿ 2 1s 5s. ಸೊ ಹಾಗಾದರೆ ಸೊ ವಿ ಸ್ಕ್ವೇರ್ is 3gm/r ಇಂಟು 3/5. ವಿ ಸ್ಕ್ವೇರ್ ಏನು? ವಿ ಸ್ಕ್ವೇರ್ is equal to 3gm/r. okay, 3gm/r into 5 or 3gm/5r. so v is equal to under root 3gm/5r. clear guys? under root 3gm/5r. okay, done, right? so illi this gm/r, this g, if we calculate this value, so this is actually, if you substitute all the standard value, escape velocity from the surface of earth will be 11.2 km/s. okay, so adakke ನಾವು ಈಗ ಕಂಪೇರ್ ಮಾಡೋದಾದ್ರೆ you can compare it here. so ಇಲ್ಲಿ 3gm/r. so ಏನಿದೆ ಅದು? so actually what is escape velocity from earth? 11.2, which is under root 2gm/r. 2gm/r. so idu, this is 11.2 km/s. so this is escape speed from the earth. okay, this is escape speed from ಎಲ್ಲಿಂದ? from ಇವಾಗ ಸಾಲ್ವ್ ಮಾಡಿದ್ದು ಪ್ರಾಬ್ಲಮ್ ಕ್ಯಾಪಿಟಲ್ ಎಮ್ ಮಾಸ್ ಇಂದ. ಕ್ಲಿಯರ್ ಗೈಸ್? ಸೊ ದಿಸ್ ಇನ್ಫಾರ್ಮೇಶನ್ ಯು ಶುಡ್ ಬಿ ಏಬಲ್ ಟು ಕಂಪೇರ್ ವಿತ್. ಕ್ಲಿಯರ್? ಡನ್. ಪ್ರಾಬ್ಲಮ್ ಇಸ್ ಡನ್. ಸೊ ನೌ ಲೆಟ್ ಅಸ್ ಲುಕ್ ಅಟ್ ಅರ್ತ್ ಸ್ಯಾಟಲೈಟ್ಸ್. ಅಂದರೆ ಸೊ ಸ್ಯಾಟಲೈಟ್ ಅಂದರೆ ಎನ್ ಆಬ್ಜೆಕ್ಟ್ ರಿವಾಲ್ವಿಂಗ್ ಅರೌಂಡ್ ಅ ಪ್ಲಾನೆಟ್ ಇನ್ ಅ ಪರ್ಟಿಕ್ಯುಲರ್ ಆರ್ಬಿಟ್. ಓಕೆ, ಅದನ್ನು ನಾವು ಸ್ಯಾಟಲೈಟ್ ಅಂತೇಳಿ ಕರಿತೀವಿ. ಅರ್ತ್ ಸ್ಯಾಟಲೈಟ್ ಅಂದರೆ ಅರ್ಥಿನ ಸುತ್ತುತ್ತಾ ಇರುವ ಆಬ್ಜೆಕ್ಟ್ ಇನ್ ಅ ಪರ್ಟಿಕ್ಯುಲರ್ ಆರ್ಬಿಟ್. ಸೊ ಸ್ಯಾಟಲೈಟ್ಸಲ್ಲಿ ನ್ಯಾಚುರಲ್ ಸ್ಯಾಟಲೈಟ್ಸ್ ಇರುತ್ತೆ, ಆರ್ಟಿಫಿಷಿಯಲ್ ಸ್ಯಾಟಲೈಟ್ಸ್ ಇರುತ್ತೆ. ನ್ಯಾಚುರಲ್ ಸ್ಯಾಟಲೈಟ್ ಅಂದರೆ ಮೂನ್ ಇಸ್ ಅ ಸ್ಯಾಟಲೈಟ್ ರಿವಾಲ್ವಿಂಗ್ ಅರೌಂಡ್ ಅರ್ತ್ ಇನ್ ಅ ಪರ್ಟಿಕ್ಯುಲರ್ ಆರ್ಬಿಟ್. ಸೊ ಇದನ್ನು ಸ್ವಲ್ಪ ಅನಲೈಸ್ ಮಾಡ್ತಾ ಹೋಗೋಣ. ಸೊ ಯು ಹ್ಯಾವ್ ಅರ್ತ್ ಇದೆ. ಸೊ ಅರ್ಥಿನ ರೇಡಿಯಸ್ ವಿನೋ, ಅರ್ಥಿನ ರೇಡಿಯಸ್ ಆರ್ ಇದೆ. ಸೊ ಅರ್ಥಿನ ರೇಡಿಯಸ್ ಆರ್ ಇದೆ. ಸೊ ದಿಸ್ ಇಸ್ ರೇಡಿಯಸ್. ಸೊ ದಿಸ್ ಇಸ್ ರೇಡಿಯಸ್ ಎಲ್ಲಿಂದ? ಫ್ರಮ್ ದ ಸೆಂಟರ್. ಸೊ ದಿಸ್ ಇಸ್ ಸೆಂಟರ್ ಇಂದ ರೇಡಿಯಸ್ ಆರ್. ಸೊ ಅರ್ಥಿನ ಸುತ್ತ ಆ ಪ್ಲಾನೆಟ್ ಈಸ್ ರಿವಾಲ್ವಿಂಗ್. ಸರ್ ಎಲಿಪ್ಟಿಕಲ್ ಆರ್ಬಿಟಲ್ ಇರಬೇಕಲ್ಲ, except for 2 planets, most of the planets in solar system revolve around sun and their own planets in almost I'm saying not exactly, almost circular orbits. ಅದಕ್ಕೋಸ್ಕರ ಐ ಆಮ್ ಕನ್ಸಿಡರಿಂಗ್ ಸರ್ಕ್ಯುಲರ್ ಆರ್ಬಿಟ್. ಸೊ ಈ ಸರ್ಕ್ಯುಲರ್ ಆರ್ಬಿಟಲ್ಲಿ ಒಂದು ಪ್ಲಾನೆಟ್ ಸುತ್ತುತ್ತಾ ಇರುವಾಗ, ಸೊ ಒಂದು ಸ್ಯಾಟಲೈಟ್ ಸುತ್ತುತ್ತಾ ಇರುವಾಗ ಎಲ್ಲಿಂದ? at a distance h from the surface of earth. ಇಲ್ಲಿಂದ ಎಲ್ಲಿಗಿರುವ ಡಿಸ್ಟೆನ್ಸ್ h. ಓಕೆ, ಸೊ ಇಲ್ಲಿಂದ ಎಲ್ಲಿಗಿರುವ ಡಿಸ್ಟೆನ್ಸ್ h. ಓಕೆ, ದಿಸ್ ಇಸ್ h. ಸೊ ಸುತ್ತಬೇಕು ಅಂದರೆ ಇದಕ್ಕೆ ಇದರದೇ ಆದ ಒಂದು ಸ್ಪೀಡ್ ಇರಬೇಕು. ಸೊ ಆರ್ಬಿಟಲ್ಲಿ ಅದರದೇ ಆದ ಒಂದು ಸ್ಪೀಡ್ ಇರಬೇಕು. ಕರೆಕ್ಟ್? ಸೊ ದಿಸ್ ಇಸ್ ಆರ್ಬಿಟಲ್ ಸ್ಪೀಡ್. ಈ ಸ್ಪೀಡನ್ನು ನಾನು ವಿ ಓ ಅಂತೇಳಿ ಕರಿತಾ ಇದ್ದೀನಿ. ವೈ ವಿ ಸಬ್ಸ್ಕ್ರಿಪ್ಟ್ ಓ? ಬಿಕಾಸ್ ಆರ್ಬಿಟಲ್ಲಿ ಸ್ಯಾಟಲೈಟಿನ ಸ್ಪೀಡ್ ಏನು, ಅದಕ್ಕೆ ದಿಸ್ ಇಸ್ ವಿ ಓ. ವಿ ಓ ಇಸ್ ವಾಟ್? ಆರ್ಬಿಟಲ್ ಸ್ಪೀಡ್. ಯಾರ್ದು? ಸ್ಯಾಟಲೈಟ್ದು. ಸೊ ಹಾಗಾದರೆ ಅದರ ಮಾಸ್ ಏನು? ಸ್ಮಾಲ್ ಎಮ್. ಕ್ಲಿಯರ್ ಗೈಸ್? ಅ ಸ್ಮಾಲ್ ಎಮ್ ಮಾಸಿನ ಸ್ಯಾಟಲೈಟ್, ಕ್ಯಾಪಿಟಲ್ ಎಮ್ ಪ್ಲಾನೆಟ್ ಸುತ್ತ ಆಲ್ಮೋಸ್ಟ್ ಸರ್ಕ್ಯುಲರ್ ಆರ್ಬಿಟಲ್ಲಿ ಸುತ್ತುತ್ತಾ ಇದೆ. ಸೊ ಹಾಗಾದರೆ ಯಾವುದೇ ಒಂದು ಸರ್ಕ್ಯುಲರ್ ಆರ್ಬಿಟಲ್ಲಿ ಆಬ್ಜೆಕ್ಟ್ ಸುತ್ತಬೇಕು ಅಂದರೆ ಏನು ಬೇಕು? ಸೆಂಟ್ರಿಪಿಟಲ್ ಆಕ್ಸಿಲರೇಷನ್ ಈಸ್ ನೀಡೆಡ್. ಸೆಂಟ್ರಿಪಿಟಲ್
acceleration or force is needed. Centripetal force is required. Okay, so that required centripetal force FC, I'm writing FC ಏನಂತ ಬರಿತೀವಿ mv²/r ಅಂತೇಳಿ ಬರಿತೀವಿ. ಓಕೆ, ಸೊ m mass of satellite, centripetal force is required by ಯಾರಿಂದ? ಸ್ಮಾಲ್ m ಇಂದ. ಯಾಕೆ? this is revolving about r plus h radius. ಓಕೆ, ಸೊ ಅದಕ್ಕೋಸ್ಕರ m v0² by r plus h. Okay, this required centripetal acceleration or required centripetal force, required FC, is given by, right, is given by the gravitational force on m due to capital M. So we need centripetal force. So because of this gravitational force on small m because of capital M towards ಯಾರ ಕಡೆ ಇದೆ? capital M ಕಡೆ ಇದೆ. correct? so ಹಾಗಾದ್ರೆ we can equate FC ಅಂದ್ರೇನು? centripetal force magnitude wise, right? magnitude wise and direction wise both also, but I'm just equating the magnitude. So FC should be equal to Fg, right? Fg. So Fg, you know, Fg gravitational force. So FC mv0² by r plus h, okay, equal to Fg g capital M small m divided by r plus h whole square, right? ಇಲ್ಲಿ ಏನೇನು ಕ್ಯಾನ್ಸಲ್ ಆಗುತ್ತೆ? r plus h ಕ್ಯಾನ್ಸಲ್ ಆಗುತ್ತೆ. ಸೊ ವಿ ಹ್ಯಾವ್ also cancelling. So v0² is equal to ಏನಪ್ಪ? v0² is equal to gm divided by r plus h. vm gm divided by r plus h. ಸೊ ಹಾಗಾದರೆ ಸ್ಕ್ವಯರ್ ಅನ್ನು ತೆಗೆದ್ರೆ so v0 is equal to gm divided by r plus h. so ಏನು ಬಂತು ನಮಗೆ? we got an expression for formula for orbital velocity. This is expression for orbital speed. okay, orbital speed ge expression bantu if this h is very close to 0 or if h is very lesser compared to radius of earth andre artha. so ee orbit enide, this orbit enide, if this is very close to surface of earth andre h value compared to capital R value negligible ittu andre aa case alli I'm writing v0, right? so v0 aa case alli I'm writing gm divided by r. okay, so this is under root. okay, this is under root. so v0 square, so don't forget that. so v0 is equal to under root gm by r. so this is expression for what? Same thing, but orbital speed close to earth. see guys, observe. so ಹಾಗಾದ್ರೆ ಈ ಹೆಚ್ಚು ಜಾಸ್ತಿ ಆದಂಗೂ ಅಂದ್ರೆ ಆಬ್ಜೆಕ್ಟ್ ಅನ್ನ ಮೇಲೆ ತಗೊಂಡೋದಂಗು ಸ್ಯಾಟಲೈಟ್ ನ ಮೇಲೆ ತಗೊಂಡೋದಂಗು ಏನಾಗುತ್ತೆ? ಎಚ್ ವ್ಯಾಲ್ಯೂ ರೆಡ್ಯೂಸ್ ಆಗ್ತಾ ಹೋಗುತ್ತೆ, ರೈಟ್? ಸೊ ಎಚ್ ವ್ಯಾಲ್ಯೂ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ, ಬಟ್ v0 ನ ವ್ಯಾಲ್ಯೂ ಏನಾಗುತ್ತೆ? v0 ನ ವ್ಯಾಲ್ಯೂ ರೆಡ್ಯೂಸ್ ಆಗ್ತಾ ಹೋಗುತ್ತೆ. ಸೊ ಸ್ಯಾಟಲೈಟ್ ತುಂಬಾ ಮೇಲೆ ಹೋದಂಗೂ ಕೂಡ required centripetal force is increasing because r is increasing, but ಅದರ ಆರ್ಬಿಟಲ್ ವೆಲಾಸಿಟಿ, ಆರ್ಬಿಟಲ್ ಸ್ಪೀಡ್ ಏನಿದೆ ರೆಡ್ಯೂಸ್ ಆಗ್ತಾ ಇದೆ. ಅದಕ್ಕೆ ನಮ್ಮ ಸೋಲಾರ್ ಸಿಸ್ಟಮ್ ಅಲ್ಲಿ ಏನಿದೆ, ಸೊ ಪ್ಲಾನೆಟ್ ದೂರ ಹೋದಂಗೂ ಕೂಡ ಸೊ ಅದರ ಸ್ಪೀಡ್ ಕಡಿಮೆ ಆಗುತ್ತೆ. ಪ್ಲಾನೆಟ್
ಟೇಕ್ಸ್ ಲಾಟ್ ಆಫ್ ಟೈಮ್ ಟು ರಿವಾಲ್ವ್ ಅರೌಂಡ್ ದ ಸನ್. ಕ್ಲಿಯರ್? ಅದೇ ಥರ ಸ್ಯಾಟಲೈಟ್ ಕೂಡ, ಒಂದು ಸ್ಯಾಟಲೈಟ್ ಕೂಡ ತುಂಬ ದೂರ ಇದ್ದಂಗೆ ಸರ್ಫೇಸಿಂದ ರಿಕ್ವೈರ್ಡ್ ಆರ್ಬಿಟಲ್ ಸ್ಪೀಡ್, ಸೊ ಪ್ಲಾನೆಟ್ ಸುತ್ತ ಹೋಗ್ಬೇಕಂದ್ರೆ ಬೇಕಿರುವಂಥ ಸ್ಪೀಡ್ ರಿಕ್ವೈರ್ಮೆಂಟ್ ಕಡಿಮೆ ಆಗುತ್ತೆ. ಓಕೆ, ಸೊ ದಿಸ್ ಈಸ್ ಯುವರ್ ಆರ್ಬಿಟಲ್ ಸ್ಪೀಡ್ ಎಕ್ಸ್ಪ್ರೆಷನ್. ಸೊ ಕ್ಯಾನ್ ವಿ ಕಂಪೇರ್ ಎಸ್ಕೇಪ್ ಸ್ಪೀಡ್? ಯಾಕಂದರೆ ನಾವು ಎಸ್ಕೇಪ್ ಸ್ಪೀಡನ್ನು ಕೂಡ ಇದೇ ಫಾರ್ಮ್ಯಾಟಲ್ಲೇ ಡಿರೈವ್ ಮಾಡಿದ್ವಿ. ಎಸ್ಕೇಪ್ ಸ್ಪೀಡ್ ಆ್ಯಂಡ್ ಆರ್ಬಿಟಲ್ ಸ್ಪೀಡ್. ಸೊ ಇಲ್ಲಿ ಎಸ್ಕೇಪ್ ಸ್ಪೀಡ್ ಯಾವ ಥರ ಎಕ್ಸ್ಪ್ರೆಷನ್ ಬಂತು? ವಿ ಈಸ್ ಈಕ್ವಲ್ ಟು ಅಂಡರ್ ರೂಟ್ 2g ಕ್ಯಾಪಿಟಲ್ M by R from the surface of earth, right? So ಅದೇ ಥರ VO is equal to GM by R plus H. ಬಟ್ ಇಲ್ಲಿ ಜಸ್ಟ್ R ಬರಿತಾ ಇದ್ದೀನಿ. ದಿಸ್ ಇಸ್ ಫಾರ್ H ವೆರಿ ಸ್ಮಾಲರ್ ದ್ಯಾನ್ R. ಓಕೆ, ಆ ಕೇಸಲ್ಲಿ ಅಂದರೆ ಆರ್ಬಿಟಲ್ ಸ್ಪೀಡ್ ಫಾರ್ ಅ ಸ್ಯಾಟಲೈಟ್ ವೆರಿ ಕ್ಲೋಸ್ ಟು ದ ಸರ್ಫೇಸ್ ಆಫ್ ಅರ್ತ್. ಈ ಎರಡು ವ್ಯಾಲ್ಯೂಸ್ನ ಕಂಪೇರ್ ಮಾಡ್ತಾ ಇದ್ದೀನಿ. ಸಿ ಗೈಸ್, ದಿಸ್ ಸೀಮ್ಸ್ ಲೈಕ್ VE is equal to, ಸೊ ಏನು ಮಿಸ್ ಇದೆ? ಈ ಟರ್ಮಲ್ಲಿ ಜಸ್ಟ್ 2 ಮಿಸ್ ಇದೆ, ಕರೆಕ್ಟ್? ಸೊ ಐ ಕ್ಯಾನ್ ರೈಟ್ ಅಂಡರ್ ರೂಟ್ 2 ಟೈಮ್ಸ್ V ನಾಟ್, ಕರೆಕ್ಟ್? ಕಂಪೇರ್ ಮಾಡಿ VE is equal to ಅಂಡರ್ ರೂಟ್ 2 ಟೈಮ್ಸ್ V ನಾಟ್. ಸೊ ದಿಸ್ ಆಲ್ಸೋ ಯು ಶುಡ್ ರಿಮೆಂಬರ್. ಇದು ಕೂಡ ನೆನ್ಪಿಟ್ಕೋಬೇಕು, ಯಾಕಂದರೆ ದಿಸ್ ಇಸ್ ವೆರಿ ಸಿಂಪಲ್ ಫಾರ್ ಪ್ರಾಬ್ಲಮ್ ಸಾಲ್ವಿಂಗ್. ಸೊ ಅದೇ ಥರ ಇಫ್ ಐ ಜಸ್ಟ್ ಡೂ ಸಿಂಪಲ್ ಮ್ಯಾನುಪುಲೇಷನ್ ಟು ಯುವರ್ ಎಕ್ಸ್ಪ್ರೆಷನ್, ಇಲ್ಲಿ 2gm ಬೈ ಆರ್ ಇದೆ, ಡಿವೈಡ್ ಬೈ ಆರ್, ಮಲ್ಟಿಪ್ಲೈ ಬೈ ಆರ್ ಮಾಡ್ತಾ ಇದ್ದೀನಿ ಅಷ್ಟೇ, ಏನು ಮಾಡ್ತಾ ಇಲ್ಲ. 2gm ಬೈ ಆರ್ ಮಲ್ಟಿಪ್ಲೈ ಮಾಡಿ ಡಿವೈಡ್ ಮಾಡ್ತಾ ಇದ್ದೀನಿ. ಇಲ್ಲೂ ಕೂಡ ಸೇಮ್ ಥಿಂಗ್ ಮಾಡ್ತಾ ಇದ್ದೀನಿ. ಸಿ ಗೈಸ್, ಡೋ ನಾಟ್ ಗೆಟ್ ಕನ್ಫ್ಯೂಸ್ಡ್. VE is equal to ಅಂಡರ್ ರೂಟ್ 2gm ಬೈ ಆರ್ ಇತ್ತು. ಓಕೆ, ಏನು ಮಾಡ್ತಾ ಇದ್ದೀನಿ? 1R ಅನದರ್ R ಡಿವೈಡ್ ಆ್ಯಂಡ್ ಮಲ್ಟಿಪ್ಲೈ ಮಾಡಿದೆ. ಇಲ್ಲಿ ಕೂಡ ಅದೇ ಥರ ಮಾಡ್ತಾ ಇದ್ದೀನಿ. VE ನಾಟ್ is equal to GM ಬೈ R ಇತ್ತು, 1R ಮತ್ತು ಅನದರ್ R ಡಿವೈಡ್ ಆ್ಯಂಡ್ ಮಲ್ಟಿಪ್ಲೈ ಮಾಡಿದೆ. ಬಟ್ ನಮಗೇನು ಗೊತ್ತು? ವಿ ನೋ ದಟ್ GM by R square. What is GM by R square? Acceleration due to gravity on the surface of earth, GM by R square. So let us substitute that here. VE is equal to under root 2gr. Okay, 2gr. ಅದೇ ಥರ V naught is equal to under root gr. V naught is equal to under root gr. Either you write it like this or like this. But which one is easy? This is easy. This form is easy. This form is easy to remember. Under root 2gr, under root gr. So same works. So E formula V is equal to root 2 V naught is valid here also, alva? So 2 illa, illi 2 illa. Okay, 2 ide, 2 illa. Clear guys? Orbital speed matte escape speed. So orbital speed clear, right? Orbital speed we have studied. So hagadre time period na nodta hogona. Time period. ಒಂದು ಸ್ಯಾಟಲೈಟ್ ಪ್ಲಾನೆಟ್ ಸುತ್ತುತ್ತಾ ಇದೆ ಅಂದರೆ ಒಂದು ರೆವಲ್ಯೂಷನ್ ಮಾಡೋಕ್ಕೆ ಎಷ್ಟು ಟೈಮ್ ತೊಗೊಳುತ್ತೆ, ಅದನ್ನು ನಾವು ಟೈಮ್ ಪೀರಿಯಡ್ ಅಂತೇಳಿ ಕರಿತೀವಿ. ಸೊ ಟೈಮ್ ಪೀರಿಯಡ್ ಇಸ್ ದ ಟೋಟಲ್ ಟೈಮ್ ಟೇಕನ್ ಟು ಕಂಪ್ಲೀಟ್ ಒನ್ ರೆವಲ್ಯೂಷನ್. ಸೊ ಇಲ್ಲಿಂದ ಸ್ಟಾರ್ಟ್ ಮಾಡಿ ಸುತ್ತುತ್ತಾ ಕಮಿಂಗ್ ಬ್ಯಾಕ್ ಟು ದ ಸೇಮ್ ಪಾಯಿಂಟ್, ಆ ಟೈಮನ್ನು ನಾವು ಟೈಮ್ ಪೀರಿಯಡ್ ಅಂತ ಹೇಳ್ತೀವಿ. ಸೊ ಹಾಗಾದರೆ ಟೈಮ್ ಪೀರಿಯಡ್ T ಎಷ್ಟು, ರೈಟ್? ಡಿಸ್ಟೆನ್ಸ್ ಟ್ರಾವೆಲ್ಡ್ ಇನ್ ಒನ್ ರೆವಲ್ಯೂಷನ್ divided by orbital speed. Okay, orbital speed. ಯಾಕಂದರೆ ಆ ಆರ್ಬಿಟಲ್ಲಿ ಒಂದು ಸರ್ಟೈನ್ ಸ್ಪೀಡಲ್ಲಿ ಸುತ್ತುತ್ತಾ ಇರೋದ್ರಿಂದ ನಾವು ಅದನ್ನು ಆರ್ಬಿಟಲ್ ಸ್ಪೀಡ್ ಅಂತೀವಿ, ಕರೆಕ್ಟ್? ಸೊ ಡಿಸ್ಟೆನ್ಸ್ ಟ್ರಾವೆಲ್ಡ್ ಇನ್ ಒನ್ ರೆವಲ್ಯೂಷನ್ ಏನು? 2π R plus H. ಯಾಕೆ ಆರ್ ತೊಗೊತಾ ಇಲ್ಲ? ಐ ಆಮ್ ಟ್ರೈಂಗ್ ಟು ಡೂ ಇಟ್ ಫಾರ್ ಜನರಲ್ ಕೇಸ್. ಓಕೆ, ದಿಸ್ ಇಸ್ ಫಾರ್ ಜನರಲ್ ಕೇಸ್. This is
close to the earth. This is close to the earth. But ಇಲ್ಲಿ ನಾನು general ಕೇಸಲ್ಲೇ ತೊಗೊತಾ ಇದ್ದೀನಿ. So 2 pi divided by r plus h, and orbital speed ಏನು? Orbital speed is gm divided by r plus h, but under root. Clear guys? So this is time period t. ಈ time period t ಇಲ್ಲಿ, so let's just rearrange the term, right? 2 pi, okay, by under root gm. ಈ under root r plus h ನ ಮೇಲೆ ಕಳಿಸಿದ್ರೆ, so this will be r plus h to the power 3 by 2. r plus h, ಈ r plus h to the power 1 by 2 ನ ಮೇಲೆ ಹಾಕಿದ್ರೆ r plus h to the power 3 by 2. ಸೊ ಏನು ಮಾಡ್ತಾ ಇದ್ದೀನಿ, now I am just squaring. ಈ ಎಕ್ಸ್ಪ್ರೆಷನ್ನ ಸ್ಕ್ವೇರ್ ಮಾಡ್ತಾ ಇದ್ದೀನಿ, ದಿಸ್ ಒನ್ ಆ್ಯಂಡ್ ದಿಸ್ ಒನ್. ಸೊ ಟಿ ಸ್ಕ್ವೇರ್ ಇಸ್ ಈಕ್ವಲ್ ಟು, ಸ್ಕ್ವೇರ್ ಮಾಡಿದರೆ 4 pi ಸ್ಕ್ವೇರ್ ಬೈ ಜಿ ಎಮ್ ಇಂಟು ಆರ್ ಪ್ಲಸ್ ಎಚ್ ಕ್ಯೂಬ್. ಸೊ ಟಿ ಸ್ಕ್ವೇರ್ 2 ಸ್ಕ್ವೇರ್ pi ಸ್ಕ್ವೇರ್ ಅಂಡರ್ ರೂಟ್ ಜಿ ಎಮ್ ಸ್ಕ್ವೇರ್ ಆರ್ ಪ್ಲಸ್ ಎಚ್ to the power 3 by 2 square, just r plus h to the power 3. So observe here guys. So 4 constant, yes sir, pi constant, g constant, m constant, everything is constant. But what is this r plus h? r plus h is r plus h is you know, r plus h, this r plus h semi major axis, correct? This is semi major axis. So semi major axis. So hagadre t square is equal to constant into r plus h whole cube. What is this? This is Kepler's law. Which law? Third law of periods, right? So this is Kepler's third law. So we proved Kepler's third law using orbital velocity concept. Clear guys? So hagadre just t ge expression baribeku andre navu just t ge expression na baribeku andre, so you have expression for t here, under root 2 pi divided by under root gm into r plus h whole to the power 3 by 2. Expression for time period. Okay, clear? So hagadre one problem na solve madona. Based on that, the planet Mars has 2 moons, Phobos and Deimos. Okay, fine. The planet Phobos has a period of 7 hours 39 minutes. So they have given this has a period of 7 hours 39 minutes. So t is equal to 7 hours 39 minutes. Okay, and an orbital radius of 9.4. Orbital radius andre radius of planet alla. So that r plus h value they have given. r plus h is 9.4 into 10 power 3 kilometer. Calculate the mass of the Mars. Okay, just now yen madidvi, we derived t square is equal to 4 pi square divided by gm into r plus h whole cube, right? r plus h whole cube. Illi m eno mass of Mars. Okay, mass of Mars, m is mass of Mars. So hagadre m mass of Mars right? So hagadre ಏನು ಕ್ಯಾಲ್ಕುಲೇಟ್ ಮಾಡಬೇಕು, m ಕ್ಯಾಲ್ಕುಲೇಟ್ ಮಾಡಬೇಕು. ಸೊ it is going to be m is going to be 4 pi square divided by g t square into r plus h whole cube. So ಈ ಥರ ನ್ಯೂಮ್ಯಾರಿಕಲಿ ಹೆವಿ ಕಾನ್ಸೆಪ್ಟ್ ಪ್ರಾಬ್ಲಮ್ ಡೆಫಿನೆಟ್ಲಿ ನೀಟ್ ಎಕ್ಸಾಮಲ್ಲಿ ಕೊಡಲ್ಲ. ದಟ್ ಈಸ್ ವೈ ಐ ಆಮ್ ಟೆಲಿಂಗ್ ಯು,
ಇಫ್ ಯು ಸಬ್ಸ್ಟಿಟ್ಯೂಟ್ ವ್ಯಾಲ್ಯೂಸ್ 4 pi g t ಕೊಟ್ಟಿದ್ದಾರೆ, r plus h ಕೂಡ ಇದೆ. ಸೊ ಈ ಎಲ್ಲ ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ we are going to get mass of Mars as 6. Substitute the values and try this calculation. 6.48 into 10 to the power 23 kg. Okay guys, this is the mass of Mars. ಅದೇ ಥರ ಸೆಕೆಂಡ್ ಪಾರ್ಟನ್ನು ನೋಡೋಣ. ಅಸ್ಯೂಮ್ ದಟ್ ಅರ್ತ್ ಅಂಡ್ ಮಾರ್ಸ್ ಮೂವ್ ಇನ್ ಸರ್ಕ್ಯುಲರ್ ಆರ್ಬಿಟ್ಸ್ ಅರೌಂಡ್ ದ ಸನ್. ಓಕೆ, assumption they move in elliptical orbit, but that is general. Elliptical orbit andaga it's not exactly circular orbit, right, but very close to circular orbit irodrinda we are assuming that earth and Mars move in circular orbits around the sun with Martian orbit. Martian orbit andre right, orbital radius, okay, orbital radius of Mars rm is equal to 1.52 times orbital radius of Earth, which is re. Okay, rm is equal to r Mars is equal to 1.52 times re. Okay, ಈ ಇನ್ಫಾರ್ಮೇಷನ್ ಇದೆ. ಸೊ ಇಲ್ಲಿ ನಾವೇನು ಕ್ಯಾಲ್ಕುಲೇಟ್ ಮಾಡಬೇಕು, ಕ್ಯಾಲ್ಕುಲೇಟ್ ದ ಲೆಂತ್ ಆಫ್ ದ ಮಾರ್ಷಿಯನ್ ಇಯರ್ಸ್. ಸೊ ಟೈಮ್ ಪೀರಿಯಡ್ ಆಫ್ ಮಾರ್ಸ್ ರೈಟ್ ಇಸ್ ಈಕ್ವಲ್ ಟು tm. ಅದೇ ಥರ ಟೈಮ್ ಪೀರಿಯಡ್ of Earth, let's call it TE. So which law can we use here? Kepler's, using third law. So using third law, T square is equal to constant, right, constant A into R cube. Okay, so ಹಾಗಾದರೆ ನಮಗೆ ಬೇಕಿರೋದು ಮಾರ್ಸ್, ರೈಟ್. ಸೊ ಅದಕ್ಕೆ ಸಬ್ಸ್ಕ್ರಿಪ್ಟ್ ಟಿ ಸ್ಕ್ವೇರ್ ಆಫ್ ಮಾರ್ಸ್ ಇಸ್ ಈಕ್ವಲ್ ಟು ಕಾನ್ಸ್ಟೆಂಟ್ ಇಂಟು ಆರ್ ಕ್ಯೂಬ್ ಆಫ್ ಮಾರ್ಸ್. ಅದೇ ಥರ ಅರ್ತಿಗೆ ಬರೆದ್ರೆ ಟಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಕಾನ್ಸ್ಟೆಂಟ್ ಇಂಟು ಆರ್ ಇ ಕ್ಯೂಬ್. ಸೊ ಇಲ್ಲಿ ಈ ಎರಡನ್ನು ಡಿವೈಡ್ ಮಾಡಿದ್ರೆ, ಈ ಎರಡು ಎಕ್ಸ್ಪ್ರೆಷನ್ಸನ್ನು ಡಿವೈಡ್ ಮಾಡಿದ್ರೆ, ಸೊ ಐ ಆಮ್ ಗೋಯಿಂಗ್ ಟು ಗೆಟ್ ಏನು ಬರುತ್ತೆ, ಇಸ್ ಈಕ್ವಲ್ ಟು ಆರ್ ಎಮ್ ಕ್ಯೂಬ್ ಡಿವೈಡೆಡ್ ಬೈ ಆರ್ ಇ ಕ್ಯೂಬ್. Clear guys? So but rm ಏನು 1.52 times re. so re cancel ಆಗುತ್ತೆ. ಸೊ ಉಳಿದಿರೋದು 1.52 ಕ್ಯೂಬ್, ರೈಟ್, 1.52 ಕ್ಯೂಬ್ tm ಸ್ಕ್ವೇರ್ ಇಸ್ ಈಕ್ವಲ್ ಟು ಟಿ ಸ್ಕ್ವೇರ್ ಟೈಮ್ಸ್ ಇಷ್ಟು ವ್ಯಾಲ್ಯೂ. ಸೊ ಇಲ್ಲಿ ನಾವು tm ಅನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ ವಿ ಆರ್ ಗೋಯಿಂಗ್ ಟು ಗೆಟ್ ಇಟ್ ಆಸ್ 684 days. 684 days. Okay, 684 days. Clear? Just how to do, ಯಾವ ಥರ ಮಾಡೋದು ಅಂತೇಳಿ ಹೇಳ್ತಾ ಇದ್ದೀನಿ. ಓಕೆ, ಡು ನಾಟ್ ವರಿ ಅಬೌಟ್ ಕ್ಯಾಲ್ಕುಲೇಷನ್ ಪಾರ್ಟ್ ಆಸ್ ಆಫ್ ನೋ. ಪ್ರಾಬ್ಲಮ್ ಮಾಡ್ತಾ ಬರುತ್ತೆ. ರೈಟ್ ನೌ ಜಸ್ಟ್ ಫೋಕಸ್ ಆನ್ ಕಾನ್ಸೆಪ್ಟ್. ಓಕೆ, ಕಾನ್ಸೆಪ್ಟ್ ಹಾಗೆ. ಅದೇ ಥರ ಲಾಸ್ಟ್ ಕಾನ್ಸೆಪ್ಟ್ ವಿ ಹ್ಯಾವ್ ಎನರ್ಜಿ ಆಫ್ ಅ ಆರ್ಬಿಟಿಂಗ್ ಸ್ಯಾಟಲೈಟ್. ಓಕೆ, ಎನರ್ಜಿ ಆಫ್ ಅ ಆರ್ಬಿಟಿಂಗ್ ಸ್ಯಾಟಲೈಟ್. ನಾವು ಆಲ್ರೆಡಿ ಕನ್ಸರ್ವೇಷನ್ ಆಫ್ ಮೆಕ್ಯಾನಿಕಲ್ ಎನರ್ಜಿನ ಯೂಸ್ ಮಾಡಿದ್ದೀವಿ. ಬಟ್ ಎನರ್ಜಿ ಆಫ್ ಅ ಆರ್ಬಿಟಿಂಗ್ ಸ್ಯಾಟಲೈಟ್, ಒಂದು ಆರ್ಬಿಟಲ್ಲಿ ಇರುವ ಸ್ಯಾಟಲೈಟ್ನ ಎನರ್ಜಿ ಏನು? ಸೊ ಸ್ಪೀಡ್, ಆರ್ಬಿಟಲ್ ಸ್ಪೀಡಿಂದ ಕೈನೆಟಿಕ್ ಎನರ್ಜಿ ಇರುತ್ತೆ, ಅದರ ಪೊಸಿಷನಿಂದ ಪೊಟೆನ್ಷಿಯಲ್ ಎನರ್ಜಿ ಇರುತ್ತೆ. ಸೊ ಅದಕ್ಕೆ ಎಕ್ಸ್ಪ್ರೆಷನ್ನ ನೋಡ್ತಾ ಹೋಗೋಣ. ಸೊ ದೆರ್ ಈಸ್ ಅ ಪ್ಲಾನೆಟ್, ಅರ್ತ್ ಇದೆ, ಅರ್ತಿನ ಮಾಸ್ ಎಮ್ ಇದೆ, ಸೆಂಟರಿಂದ ಇರುವ ಡಿಸ್ಟೆನ್ಸ್ ರೇಡಿಯಸ್ ಆರ್. ಸೊ ದೇರ್ ಇಸ್ ಅ ಪ್ಲಾನೆಟ್ ಆಫ್ ಮಾಸ್ ಎಮ್, ಅದರ ಸುತ್ತ ವಿ ಹ್ಯಾವ್ ಅ ಸ್ಯಾಟಲೈಟ್, ಎಷ್ಟು ಡಿಸ್ಟೆನ್ಸಲ್ಲಿ? ಅಟ್ ಅ ಡಿಸ್ಟೆನ್ಸ್ ಎಚ್. ಓಕೆ, ಇಲ್ಲಿಂದ ಇಲ್ಲಿಗಿರುವ ಡಿಸ್ಟೆನ್ಸ್ ಎಚ್. ಓಕೆ ಗಾಯ್ಸ್, ಸೊ ದಿಸ್ ಇಸ್ ಎಚ್. ಸೊ ಏನು ಮಾಡ್ತಾ ಇದೆ, ದಿಸ್ ಈಸ್
revolving around the planet with orbital speed v naught ಏನು orbital speed. So ಹಾಗಾದ್ರೆ energy of an orbiting satellite, kinetic energy, right? Kinetic energy ಬರಿತಾ ಇದ್ದೀನಿ, kinetic energy, just using the shortcut so that notes is very compact. Kinetic energy of m, mass of this satellite is m, okay? Mass of planet capital M. So kinetic energy of m v naught square, correct? Of m v naught square, potential energy minus g capital M small m divided by ಇಲ್ಲಿಂದ ಎಲ್ಲಿಗಿರೋ ಡಿಸ್ಟೆನ್ಸ್ ಏನು r plus h, clear? r plus h. But previously we derived orbital velocity ಯಾವ ಥರ ಡಿರೈವ್ ಮಾಡಿದೆ, right? We derived orbital velocity of as g under root gm divided by r plus h, okay? So ಹಾಗಾದ್ರೆ energy of a satellite in that orbit E ಏನಂತ ಬರಿಬೋದು, E is equal to kinetic energy plus potential energy, right? So kinetic energy ಏನು of m v naught square ಅಂದ್ರೆ gm by r plus h, okay? This is under root gm by r plus h square ಇರೋದ್ರಿಂದ gm by r plus h. Potential energy minus g mm by r plus h. Clear guys? So this is energy of a satellite. So ಇಲ್ಲಿ ಏನಿದೆ, ಇಲ್ಲಿ ಆಫ್ ಇದೆ, ಇಲ್ಲಿ ಫುಲ್ ಇದೆ. ಸೊ ಹಾಗಾಗಿ ಜಸ್ಟ್ 1 minus 1 plus off, so just minus off, minus g mm divided by 2 into r plus h. What is this? This is the energy of a satellite. Energy of a satellite is this expression for energy of a satellite. This is the expression for energy of a satellite. ಎಷ್ಟಿದೆ? Observe here, half of the potential energy minus gmm by r plus h. Clear guys? Right? Okay. ಇದರ ಮೇಲೆ ಒಂದು ಸಿಂಪಲ್ ಪ್ರಾಬ್ಲಮ್ ಇದೆ. A 400 kg satellite is in a circular orbit of radius 2re about the earth, okay? 2re about the earth. And how much energy is required to transfer it to a circular orbit of radius 4re, okay? So ಏನು ಹೇಳ್ತಾ ಇದ್ದಾರೆ, ಫಸ್ಟ್ ಡಯಾಗ್ರಾಮ್ ಅನ್ನು ಬರಿತೀನಿ. So we have earth, a satellite of 400 kg is in a circular orbit of radius. Circular orbit in a radius ಏನು 2re. 2re ಅಂದರೆ 2 times the radius of earth. So ಇಲ್ಲಿಂದ ಇಲ್ಲಿಗಿರುವ ಡಿಸ್ಟೆನ್ಸ್ 2 times radius of earth. ಹಾಗಾದ್ರೆ this is re and this is re. Clear? So ಈ ಕೇಸಲ್ಲಿ how much energy is required to transfer it to a circular orbit of radius 4r. ಇಲ್ಲಿಂದ ಇಲ್ಲಿಗೆ ತಗೊಂಡು ಹೋಗ್ಬೇಕು ಅಂದರೆ ಏನು ಮಾಡ್ತಾ ಇದ್ದೀವಿ, ಇಲ್ಲಿಂದ ರೈಟ್, ಲೆಟ್ ಅಸ್ ಡೂ ದಟ್. ಸೊ 4rಗೆ ತಗೊಂಡು ಹೋಗ್ಬೇಕಂದ್ರೆ ಸೊ ಇಲ್ಲಿಂದ ಇಲ್ಲಿಗೆ ನಾವು ತಗೊಂಡು ಹೋಗ್ಬೇಕಂದ್ರೆ ಎಷ್ಟು ಎನರ್ಜಿ ಬೇಕು? ದಿಸ್ ಇಸ್ 2re. ಸೊ ಇಲ್ಲಿರುವ ಪ್ಲಾನೆಟನ್ನು, ಇಲ್ಲಿರುವ ಸ್ಯಾಟಲೈಟನ್ನು ರೈಟ್ ಇಲ್ಲಿಗೆ ಪ್ಲೇಸ್ ಮಾಡಬೇಕು ಅಂದರೆ ಎಷ್ಟು ಎನರ್ಜಿ ಬೇಕು? ದಟ್ ಈಸ್ ದ ಕ್ವಶನ್. ಸೊ ಈ ಸ್ಯಾಟಲೈಟ್ಗೆ ಈ ಪೊಸಿಷನಲ್ಲಿ ಅದರದೇ ಆದ ಎನರ್ಜಿ ಇದೆ, ರೈಟ್? ಇಟ್ ಹ್ಯಾಸ್ ಎನರ್ಜಿ E1 ಇಯರ್,
ಸೊ ಇಟ್ ಹ್ಯಾಸ್ ಎನರ್ಜಿ E2 ಇಯರ್. ಓಕೆ, ಇಲ್ಲಿಂದ ಇಲ್ಲಿಗೆ ತೊಗೊಂಡು ಹೋಗಬೇಕು ಅಂದರೆ ರಿಕ್ವೈರ್ಡ್ ಎನರ್ಜಿ, ಐ ಹೋಪ್ it is now visible. Required energy, right, delta E is equal to E2 minus E1. Okay, but E1 ಅನ್ನು ಯಾವ ಥರ ಬರಿಬೋದು, just now minus GMM by 2 into orbit R plus H value ಏನಿದೆ, so this one R plus R 2 into 2RE, right, 2 into 2RE, right. So like let us write it one more time, RE plus RE. Okay, so this is minus GMM by 4RE. ಅದೇ ಥರ E2 ನ ಬರೆದ್ರೆ E2 minus GMM by 2 into RE. So this is radius of earth, and illinda illige surface of earth inda iro distance 3RE, correct. So plus 3RE. Okay, so minus GMM divided by 3RE plus RE 4 8, so 8RE. ಹಾಗಾದರೆ ಎನರ್ಜಿ ಡಿಫ್ರೆನ್ಸ್ ಏನು ಬರುತ್ತೆ, ಎನರ್ಜಿ ಡಿಫ್ರೆನ್ಸ್ ಇಲ್ಲೇ ಬರಿತಾ ಇದ್ದೀನಿ. ಸೊ E2 minus E1 so is equal to minus GMM by 8RE minus GMM by 4RE. Minus of minus, this is plus. Okay, minus of minus, this is plus. So ಹಾಗಾದರೆ delta energy needed is, so delta energy needed is GMM by 4RE minus, observe here, you can think of it as 2 into 2, 2 by 2, so this is plus GMM by RE, so 2 times ide, so we can write it as GMM plus GMM by 8RE. Clear guys, this is the required energy, right. ರಿಕ್ವೈರ್ಡ್ ಮ್ಯಾಥಮ್ಯಾಟಿಕ್ಸ್ ಏನು ಬೇಕು, ಸೊ ಮ್ಯಾಥಮ್ಯಾಟಿಕ್ಸ್ ಏನು ಬೇಕು ನಿಮಗೆ ಇದೆಲ್ಲ ಅರ್ಥ ಮಾಡ್ಕೊಳ್ಳೋದಕ್ಕೆ ಅದನ್ನು ಸಾಲ್ವ್ ಮಾಡಿದ್ದೀನಿ. ಸೊ ಅದನ್ನು ಸಾಲ್ವ್ ಮಾಡಿದ್ದೀನಿ. ಆ್ಯಂಡ್ ಸೆಕೆಂಡ್ ಪಾರ್ಟ್ ಈ ಕ್ವಶನ್ದು ಏನಿದೆ, ವಾಟ್ ಆರ್ ದ ಚೇಂಜಸ್ ಇನ್ ಕೈನೆಟಿಕ್ ಆ್ಯಂಡ್ ಪೊಟೆನ್ಷಿಯಲ್ ಎನರ್ಜೀಸ್, ಕೈನೆಟಿಕ್ ಆ್ಯಂಡ್ ಪೊಟೆನ್ಷಿಯಲ್ ಎನರ್ಜಿ ಚೇಂಜ್. ಸೊ ಆರ್ಬಿಟಲ್, ಸೊ ಫಸ್ಟ್ ಆರ್ಬಿಟ್ 2REಲಿ ಕೈನೆಟಿಕ್ ಎನರ್ಜಿ ಏನು, ಕೈನೆಟಿಕ್ ಎನರ್ಜಿ ಆಫ್ m v0 ಸ್ಕ್ವೇರ್. ಸೊ ಇದನ್ನು ನಾವು ಆಫ್ m v0 ಯಾವ ಥರ ಬರಿತೀವಿ, GM by R plus H, so it is going to be GM by R plus H ಏನು R, so RE. Okay, so this is GMM by 2RE kinetic energy. In orbit ಯಾವುದು, which orbit, ಇಲ್ಲಿ R 4RE, ಆರ್ಬಿಟ್ 4REಲಿ. ಸೊ ಕೈನೆಟಿಕ್ ಎನರ್ಜಿ ಏನಿರುತ್ತೆ, ಕೈನೆಟಿಕ್ ಎನರ್ಜಿ ಇನ್ ಆರ್ಬಿಟ್ 4RE, ಕೈನೆಟಿಕ್ ಎನರ್ಜಿ ಇಸ್ ಈಕ್ವಲ್ ಟು ಆಫ್ m v0 ಸ್ಕ್ವೇರ್ ಆರ್ಬಿಟಲ್ಲಿ, ಸೊ ಆಫ್ m GM divided by RE plus 3RE, okay, which is GMM by kinetic energy 4RE, so 8RE. So change in kinetic energy is final minus initial GMM by 8RE minus GMM by 2RE, right. GMM by minus 8RE divided minus GMM by 2RE. Clear guys? Okay, so ಅದೇ ಥರ potential energy change ನು ಕೂಡ you can calculate. So do that. So calculate
calculate change in potential energy, calculate change in potential energy and comment down the answer. So ನಿಮಗೆ ಬೇಕಿರುವ ಅಂಡರ್ಸ್ಟ್ಯಾಂಡಿಂಗಿಗೆ ಬೇಕಿರುವ ಸ್ಯಾಟಲೈಟ್ಸ್ ಪೋರ್ಷನಲ್ಲಿ ಅಂಡರ್ಸ್ಟ್ಯಾಂಡಿಂಗಿಗೆ ಬೇಕಿರುವ ಮ್ಯಾಥಮ್ಯಾಟಿಕ್ಸ್ ಮತ್ತು ಪ್ರಾಬ್ಲಮ್ ಸಾಲ್ವಿಂಗನ್ನು ಮಾಡಿದ್ದೀನಿ. ಸೊ ಏನು ಮಾಡಬೇಕು ನೀವು ಅಂದರೆ, ಸೊ ಯು ಹ್ಯಾವ್ ಟು ರೀಡ್ NCERT line by line. Okay, so you have to read NCERT line by line. ಆವಾಗ ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ, ಕಾನ್ಸೆಪ್ಟ್ ಎಲ್ಲ ಕಂಪ್ಲೀಟ್ ಆಗಿ ಅರ್ಥ ಆಗುತ್ತೆ, ಬಿಕಾಸ್ ದೇರ್ ಆರ್ ಸೋ ಮೆನಿ ಥಿಂಗ್ಸ್ ಟು ಟೆಲ್. ಸೊ ಈ ಕ್ಲಾಸಲ್ಲಿ ಎಷ್ಟು ಹೇಳಬೇಕು ಅಂದರೆ, ವಿಚ್ ಈಸ್ ಮ್ಯಾಥಮ್ಯಾಟಿಕಲ್ ಪಾರ್ಟ್, ಹೌ ಟು ಕನೆಕ್ಟ್ ಮ್ಯಾಥ್ಸ್ ಆ್ಯಂಡ್ ಫಿಸಿಕ್ಸ್, ಆ ಪಾರ್ಟನ್ನು ಮಾಡಿದ್ದೀನಿ. ಸೊ ಯು ಹ್ಯಾವ್ ಟು ರೀಡ್ ಲೈನ್ ಬೈ ಲೈನ್, try to understand everything, solve that final problem. So I will see you in the next class with another chapter. So keep attending classes. DPP no kuda solve madi. So thank you so much everyone. Tada, bye bye.